गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। विदेहापरि सालोनी प्रपंच मुमुक्षु जनालाकी अध्यात्म चर्चा करोमि बहुलोकगे मेलदीति नमस्कारत्या ब्रह्म चैतन्य सद्गुरुनाथ महाराज की जय। जय जय रघुवीर। ಇದೀಗ ಅವರು ಹೇಳಿದ್ರು ಚೀನಾದ ವಿಚಾರದಂತ ಏನ್ ಹೇಳಿದ ಅಂದ್ರೆ, ನೀವೇನಾದ್ರೂ ಪುಣ್ಯ ಮಾಡಿದ್ರೆ, ನೀವೇನಾದ್ರೂ ಜೀವನದಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದ್ರೆ ಮಾತ್ರ ನೀವು ಭಾರತದಲ್ಲಿ ಮನುಷ್ಯ ಜನ್ಮವನ್ನು ತಗೊಂಡು ಹುಟ್ಟಿ ಬರ್ತಿದ್ದೆ. ಮನುಷ್ಯ ಜನ್ಮವನ್ನ ಯಾಕೆ ತಗೊಂಡು ಹುಟ್ಟಿ ಬರಬೇಕು? ಅದರದ್ದೇನೊಂದು ವೈಶಿಷ್ಟ್ಯ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ 4 ಪ್ರಕಾರದ ಜೀವರಾಶಿಗಳು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ, ಉದ್ಭಿಜ, ಸ್ವೇದಜ, ಅಂಡಜ ಮತ್ತು ಜರಾಯುಜ. ಈ 4 ಪ್ರಕಾರಗಳಲ್ಲಿನೂ ನಾವು ನೋಡ್ತೀವಿ, ಲಕ್ಷಗಟ್ಟಲೆ ನೋಡ್ತೀವಿ ಪ್ರತಿಯೊಂದು ಪ್ರಕಾರವನ್ನು. ಲಕ್ಷಗಟ್ಟಲೆ ಉದ್ಭಿಜ ಅಂದ್ರೆ ಮೊಳೆ ಕೊಡೋದು ಮೇಲೆ ಬರ್ತಕ್ಕಂಥದ್ದು, ಅದು ವನಸ್ಪತಿ. ಎಷ್ಟು ಪ್ರಕಾರದ ವನಸ್ಪತಿಯು. ಅದೇ ರೀತಿ ಸ್ವೇದಜ ಅಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಉಷ್ಣತೆ ಮತ್ತು ಒತ್ತಡದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಅತ್ಯಂತ ಅರ್ಥಾತ್ ಏನು ಅಂದ್ರೆ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದೇನು ಅಂದ್ರೆ ಜೀವರಾಶಿ, ವರ್ಮ್ಸ್ ಅಂತ ಆ ಟೈಪ್. ಇನ್ನು ಅದಕ್ಕಿಂತಲೂ ಅಂದ್ರೆ ಅಂಡಜ, ಮೊಟ್ಟೆ ಹೊಡೆದು ಹೊರಗೆ ಬರ್ತಕ್ಕಂಥವು. ಇವು ಲಕ್ಷಾವಧಿಯ ಪಕ್ಷಿಗಳವ, ಮೀನುಗಳವ. ಮೀನುಗಳೇ ಎಷ್ಟು ಪ್ರಕಾರದಿರ್ತಾವ ನಮ್ಗೆ ಆಶ್ಚರ್ಯ. ಮತ್ತು ಅವು ನೋಡ್ಲಿಕ್ಕೆ ಎಷ್ಟು ಸುಂದರ ಇರ್ತಾವ. ಪಕ್ಷಿಗಳೆಂತ ವಿಲಕ್ಷಣ ಇರ್ತಾವೆ. ಮೈಸೂರಿನಲ್ಲಿ ಸ್ವಾಮಿಗಳು ಸಚ್ಚಿದಾನಂದ ಗಣಪತಿ ಸ್ವಾಮಿಗಳು ಆ ಗಿಳಿಗಳನ್ನು ಸಾಕಿದ. ನಾವು ಒಂದ್ಸಲ ಹೋಗಿದ್ವಿ, ನಮ್ಗೆ ಆಶ್ಚರ್ಯ ಆಯ್ತು. ಗಿಳಿಗಳನ್ನು ನೋಡೇ ಆಶ್ಚರ್ಯ. ಬರೇ ಒಂದು ಗಿಳಿ, ಸಾವಿರಾರು ಪ್ರಕಾರದ ಗಿಳಿ, ಎಷ್ಟು ಪಕ್ಷಿಗಳಿರ್ಬೋದು. ಇನ್ನ ಜರಾಯುಜ, ಜರ ಅಂದ್ರೆ ಗರ್ಭ, ಗರ್ಭದೊಳಗಿಂದ ಬರ್ತಕ್ಕಂಥ. ಇದರಲ್ಲೂ ಸಾವಿರಾರು ಪ್ರಕಾರ ಇದೆ. ಇವೆಲ್ಲಾ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಏನಿದೆನೋ ಬಹಳ ವಿಶೇಷವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ. ಉಳಿದ ಎಲ್ಲಾ ಪ್ರಾಣಿಗಳಲ್ಲಿ, ಜೀವರಾಶಿಗಳಲ್ಲಿ ನಾನು ಏನಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಾಯಿ ಇದ್ದೀನಿ ಅಂತ ಗೊತ್ತಿಲ್ಲ. ಆಕಳಿಗೆ ತಾನು ಆಕಳಿದ್ದೀನಿ ಅಂತ ಗೊತ್ತಿಲ್ಲ. ಅದರದ್ದೇನು ದೇಹದ ರಚನೆ ಆದನೋ ಅದಕ್ಕನುಸಾರವಾಗಿ ಅದೊಂದು ಪ್ರವೃತ್ತಿ ಇತ್ತು. ನಾಯಿ ಒಂದು ದೇಹದ ರಚನಾ ಅನುಸಾರವಾಗಿ ನಾಯಿ ಪ್ರತಿಕ್ರಿಯಾ ಪ್ರವೃತ್ತಿ ಇರ್ತದೆ. ಬೆಕ್ಕಿನ ದೇಹ ರಚನಾಕ್ಕನುಸಾರವಾಗಿ ಬೆಕ್ಕಿನ ಪ್ರತಿಕ್ರಿಯೆ ಆದಂಗೆ ನಾಯಿದಿರಲ್ಲ, ನಾಯಿ ಪ್ರತಿಕ್ರಿಯೆ ಆದಂಗೆ. ಆದ್ರೆ ಎರಡಕ್ಕೂ ತಾನು ಏನಿದ್ದೀನಿ ಅನ್ನೋದು ಗೊತ್ತಿಲ್ಲ. ಆದ್ರೆ ಮನುಷ್ಯ ಒಂದೇ ಒಂದು ಪ್ರಾಣಿ ಅಂತ ಏನಂದ್ರೆ ನಾನು ಏನಿದ್ದೀನಿ ಅನ್ನೋದು ತಿಳ್ಕೊಳ್ಳೋ ಶಕ್ತಿ ಅಂತ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ಭಗವಂತ ಮನುಷ್ಯನಲ್ಲಿ ಹಾಕಿದ.
ಎಲ್ಲಾ ಪ್ರಾಣಿಗಳಿಗೆ ಅಷ್ಟೇ ಅಲ್ಲ, ವನಸ್ಪತಿಗಳಿಗೂ ಸಹಿತ ಭಾವನಾ ಅದ, ಪ್ರೇಮದ ಮನಸ್ಸು, ಎಲ್ಲವುಗಳಿಗೂ ಮನಸ್ಸು, ಪ್ರೇಮದ ಭಾವನಾ ಅದ, ಅವುಗಳಿಗೂ ಚೂಚಾರ ಬುದ್ಧಿ ಅದ. ಅದು ಅವಕ್ಕೆ ಹೆಂಗದ ಅಂದ್ರೆ ಸಬ್ ಕಾನ್ಸಿಯಸ್ನೆಸ್, ಸೀಮಿತವಾಗಿರ್ತಕ್ಕಂಥ ಅರಿವು ಅದಾವ. ಆದ್ರೆ ಮನುಷ್ಯನಲ್ಲಿ ಈ ಅರಿವಿನ ಒಂದು ಭೂಮಿಕಾ ಬಹಳ ಬೇರೆ ಬೇರೆ. ಅನ್ಕಾನ್ಸಿಯಸ್ನೆಸ್, ಸಬ್ ಕಾನ್ಸಿಯಸ್ನೆಸ್, ಕಾನ್ಸಿಯಸ್ನೆಸ್, ಸೂಪರ್ ಕಾನ್ಸಿಯಸ್. ಇದು ಮನುಷ್ಯನಲ್ಲಿ ಮಾತ್ರ ನಾವು ಕಂಡುಬರ್ತದೆ. ಆದ್ದರಿಂದ ಮನುಷ್ಯನಿದ್ದಾನು ಇದು ಎಂಥ ವಿಲಕ್ಷಣವಾಗಿರ್ತಕ್ಕಂಥ ಒಂದು ವಸ್ತು ಅಥವಾ ಒಂದು ಪ್ರಾಣಿ ಅಂತ ತಿಳ್ಕೊಂಡು ಕೇಳಿದ್ರೆ, ಮ್ಯಾನ್ ಈಸ್ ಎ ಟಾಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ವರ್ಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ಲಾಫಿಂಗ್ ಆನಿಮಲ್. ಅರಿಸ್ಟಾಟಲ್ ಒಂದು ಕಡೆ ಬರ್ತಾನೆ. ಮ್ಯಾನ್ ಈಸ್ ಎ ಥಿಂಕಿಂಗ್ ಆನಿಮಲ್, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಆನಿಮಲ್, ಮ್ಯಾನ್ ಈಸ್ ಎ ಪೊಲಿಟಿಕಲ್ ಆನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಆನಿಮಲ್. ಉಳಿದ ಪ್ರಾಣಿಗಳಿಗಿಲ್ಲದೆ ಇರತಕ್ಕಂಥ ಅನೇಕ ಲಕ್ಷಣಗಳನ್ನು ಹೇಳಿ ಕೊನೆಗೆ ಒಂದು ಲಕ್ಷಣ ಏನು ಅಂದ್ರೆ, ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಆನಿಮಲ್. ಜೀವನದ ಮೌಲ್ಯವನ್ನ ಅರಿತಕ್ಕಂಥ ಅಥವಾ ತಿಳ್ಕೊಳ್ತಕ್ಕಂಥ ಅಥವಾ ಅಷ್ಟು ನಿಶ್ಚಯ ಪಡಿಸ್ತಕ್ಕಂಥ ಪ್ರಾಣಿ. ನಾನು ಎಷ್ಟು ಸಲ ಪ್ರವಚನದಲ್ಲಿ ನಮ್ಮ ಜೀವನದ ಮೌಲ್ಯದ ಕಲ್ಪನಾ ಬರಬೇಕು. ನಾವು ಅದನ್ನ ನಮ್ಮ ಮನುಷ್ಯ ಜನ್ಮದ ಅಥವಾ ಮನುಷ್ಯ ದೇಹದ ಮೌಲ್ಯದ ಕಲ್ಪನಾ ಇಲ್ಲದೇ ನಾವು ಏನೇನೋ ಎದರೊಳಗೋ ತೊಡಿಕೊಂಡು ಈ ಮನುಷ್ಯ ಜೀವನದ ಮಹಾನತೆಯನ್ನ, ದುರ್ಲಭತೆಯನ್ನ ನಾವೇನ್ ಮಾಡ್ಕೊಳ್ತಾ ಇದ್ದೀವಿ, ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಮನುಷ್ಯರಿಗೆ ಭಗವಂತ ಅನೇಕ ಪ್ರಕಾರದಿಂದ ತನ್ನ ಬೌದ್ಧಿಕ ಶಕ್ತಿ, ಮಾನಸಿಕ ಶಕ್ತಿ, ಅದೇ ರೀತಿಯಾಗಿ ತನ್ನ ಭಾವನಾತ್ಮಕ ಶಕ್ತಿ, ವೈಚಾರಿಕ ಶಕ್ತಿಗಳನ್ನು ವ್ಯಕ್ತ ಮಾಡತಕ್ಕಂಥ ಬಹಳಷ್ಟು ಅನುಕೂಲತೆಗಳನ್ನು ಒದಗಿಸಿದ. ಅದರಿಂದ ನೋಡ್ಲಿಕ್ಕೆ ಅತಿ ಸಾದಾ ಮನುಷ್ಯ ಇರ್ತದೆ. ಈಗ ಒಬ್ರು ಯಾರಾದ್ರೂ ಬಂದ್ರು ಸಂಗೀತ ಕಾರ್ಯಕ್ರಮ ಅವ್ರು ನೋಡಿದ್ರೆ ಅಗದಿ ಒಬ್ಬ ಸಾದಾ ಮನುಷ್ಯ ಇರ್ತದೆ. ಅಕಸ್ಮಾತ್ ಯಾರೋ ಒಬ್ರು ಬಂದ ಇವರು ಒಂದು ಹಾಡು ಹಾಡ್ತಾರೆ ಅಂದ್ರೆ ಎಲ್ಲರೂ ಆಶ್ಚರ್ಯ, ಏನು ಅದ್ಭುತ ಹಾಡು ಹಾಡ್ತಾರೆ, ಅವರೊಳಗ ಆ ಶಕ್ತಿ. ಒಬ್ಬ ಚಿತ್ರಕಲೆ ನೋಡುವುದ್ರಾಗ ಎಂಥ ಅದ್ಭುತ ಚಿತ್ರ ತೆಗಿತಾನಂದ್ರೆ ನಮ್ಗೆ ಆಶ್ಚರ್ಯ. ಮನುಷ್ಯನಲ್ಲಿ ಎಂತೆಂಥ ಶಕ್ತಿಗಳು ಸೂಕ್ತವಾಗಿರ್ತವೆ. ಆದ್ರೆ ನಾವು ಬಹಳಷ್ಟು ಪ್ರಮಾಣದಲ್ಲಿ ಕಳ್ಕೊಂಡು ಏನೋ ಒಂದು ಸ್ವಲ್ಪ ಪಡ್ಕೊಂಡು ಅದನ್ನೇ ದೊಡ್ಡದು ಅಂತ ತಿಳ್ಕೊಂಡು ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಆದ್ರಿಂದ ಪುರಂದರದಾಸರು ಹೇಳ್ತಾರೆ, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಲ್ಲ, ಮಾನವ ಜನ್ಮ ದೊಡ್ಡದು. ಇದು ನಾವು ಬಹಳ ದೊಡ್ಡದು ಮಾಡಬಹುದ್ರಿ. ದೊಡ್ಡದು ಮಾಡಬೇಕು ಅಂದ್ರೆ ದೊಡ್ಡದನ್ನ ಆಶ್ರಯಿಸಿ ಅಂದ್ರೆ ದೊಡ್ಡವರಾಗ. ನಾವೆಷ್ಟೋ ಸಮಾಜದಲ್ಲಿ ನೋಡ್ತೀವಿ, ಒಬ್ಬ ದರಿದ್ರ ಮನೆಯಲ್ಲಿ, ಅಗದಿ ಕಡು ದರಿದ್ರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಹುಡುಗಿ ಕರ್ಮಧರ್ಮ ಸಂಯೋಗದಿಂದ ರಾಜಕುಮಾರನ ಮದುವೆ ಆದ್ರು. ಏನಾಗ್ಬಿಟ್ರು, ಒಮ್ಮೆಲೆ ರಾಣಿ ಆಗ್ಬಿಟ್ರು. ಅಹಲ್ಯಾಬಾಯಿ ಹೋಳ್ಕರ್ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಾಕಿ. ಆಕೆ ಏನ್ ಮಾಡಿದ್ರು, ಇಂದೂರ್ ರಾಜ ಮದುವೆ ಮಾಡ್ಕೊಂಡು ಅವ ಇಂದೂರ್ ರಾಜ, ಆಕೆ ಇಂದೂರ್ ಮಹಾರಾಣಿ. ಆಕೆ ಸಾಮಾನ್ಯ ಇದ್ದಿದ್ದು ಖರೆ ಒಳಗ ಸೂಕ್ತವಾಗಿರ್ತದೆ. ಇಡೀ ಭಾರತದಲ್ಲಿ ಅತ್ಯಂತ ಭಕ್ತಿಮತಿಯಾಗಿರ್ತಕ್ಕಂಥ ಭಕ್ತಿ ಒಂದೇನು ಅಂದ್ರೆ ಮೂರ್ತಿಮಂತ ಭಕ್ತಿನೇ ಆಗಿರ್ತಕ್ಕಂಥ ರಾಣಿ ಯಾರಾದರೂ ಇದ್ದಾರೆ ಕೇಂದ್ರ ಅಹಲ್ಯಾಬಾಯಿ. ಅಂಥ ಒಂದು ಶಕ್ತಿ ಜಾಗೃತ. ಪ್ರತಿ ದಿವಸ ತನ್ನ ಪಾರ್ಥಿವ ಪೂಜಾ ಮಾಡ್ತಾ ಊಟ ಮಾಡ್ತಿದ್ದೆ. ಅಂತ ರಾಣಿ ಆಗಿದ್ರು ಸಹಿತ ನಾನು ಹಾಕಿದ್ರು ಇದನ್ನು ನೋಡಿದ್ದೀನಿ. ನಮ್ಮ ಅತಿ ಅರಮನೆಯನ್ನು ನೋಡಿದ್ದೀನಿ,
ಆಕೆ ಎದ್ದು ಮಹೇಶ್ವರದಲ್ಲಿ ಪಾರ್ಥಿವ ಪೂಜೆ ಮಾಡ್ತಿದ್ರು. ಅಲ್ಲಿ ಒಂದು ಅರಮನೆ ಒಳಗೂ ಹಾಕಿದ್ವಿ. ಶಿವಲಿಂಗಗಳನ್ನು ನೋಡಿ ನನಗೆ ಆಶ್ಚರ್ಯ. ಮತ್ತೆ ಇಷ್ಟು ಅಲ್ಲದೆ ಎಷ್ಟೊಂದು ಜ್ಯೋತಿರ್ಲಿಂಗಗಳ ಮಂದಿರಗಳನ್ನು ಕಟ್ಟಿಸಿದ್ದಾರೆ. ಕಾಶಿ ವಿಶ್ವನಾಥನ ಮಂದಿರ ಅಹಲ್ಯ ಮನೆ ಹೋಟೆಲ್ ಕಟ್ಟಿಸಿ ಅದಕ್ಕೆ ಬಂಗಾರದ ಶಿಖರ ಉಚ್ಚಾರ. ಅಹಲ್ಯಾಬಾಯಿ ಹೋಳ್ಕರ್ಗೆ ದೃಷ್ಟಾಂತ. ಶಿವಲಿಂಗ ಇದ್ದಿದ್ದಿಲ್ಲ, ಬಾಬರ್ನ ಕಾಲದಲ್ಲಿ ಅದನ್ನು ತೆಗೆದು ಕೋಟಿ ತೀರ್ಥದಲ್ಲಿ ಹಾಕಿಬಿಟ್ಟಿದ್ರು. ಕಾಶಿ ಒಳಗೆ 300 ವರ್ಷ ಶಿವಲಿಂಗ, 200 ವರ್ಷ ಆ ಕೋಟಿ ತೀರ್ಥಕ್ಕೆ ಪೂಜೆ ಮಾಡಿ. ಹೀಗೆ ದೃಷ್ಟಾಂತ. ನೀನು ಮಂದಿರ ಕಟ್ಟಿಸ್ಬೋದು, ಮಂದಿರ ಕಟ್ಟಿಸಿದ್ರು. ಮತ್ ದೃಷ್ಟಾಂತ ಓಂಕಾರೇಶ್ವರದಲ್ಲಿ ನನಗೆ ಸ್ನಾನ ಮಾಡು, ಅದು ಯಾವ ಶಿವಲಿಂಗನ ಕೈಯಾಗ ಅದನ್ನ ಸಿಕ್ ಅವಳಿಗೆ ಶಿವಲಿಂಗ ಪ್ರಾಪ್ತ. ಇವತ್ತೇನು ವಿಶ್ವನಾಥನ ಮಂದಿರದಲ್ಲಿ ಏನು ಶಿವಲಿಂಗ ಅದನ್ನು ಆಮೇಲೆ ತಗೊಂಡು ಹೋದ್ರೆ ಎಲ್ಲಿ ಸ್ಥಾಪನಾ ಮಾಡ್ಬೇಕು ಗೊತ್ತಿಲ್ಲ. ಅವಾಗ ಮತ್ತಾಗಿ ದೃಷ್ಟಾಂತ ನಿನ್ನ ಕೈಯಲ್ಲಿ ಕರ್ಪೂರವನ್ನು ಹತ್ತಿಸಿಕೊಂಡು ನೀನ ಗರ್ಭ ಮಂದಿರದಲ್ಲಿ ಹಿಂಗೆ ಅಡ್ಡಾಡು. ಯಾವ ಎಲ್ಲಿ ನೀನು ಬಲಗಾಲಿಟ್ಟಾಗ ಕರ್ಪೂರ ಬರೇ ಆ ಕರ್ಪೂರ ತಾನಾಗೆ ಹೊತ್ತದನು ಅಲ್ಲ ಶಿವಲಿಂಗ. ಅದಕ್ಕೆ ಜ್ಯೋತಿರ್ಲಿಂಗ, ಅಲ್ಲಿ ಜ್ಯೋತಿ ಪೂರ್ವ ಸಿದ್ಧ. ಅದೇ ರೀತಿಯಾಗಿ ಭೀಮಾಶಂಕರ ದೇವಸ್ಥಾನ ಕಟ್ಟಿಸಿದ್ರು. ಎಷ್ಟೋ ಕಡೆಗೆ ಅನ್ನಕ್ಷೇತ್ರಗಳನ್ನಿಟ್ರು, ಎಷ್ಟೋ ಕಡೆಗೆ ಪಾರ್ಥಿವ ಪೂಜೆಗಳನ್ನು ಮಾಡಿಸಿದ್ರು. ನಾನು ಸಹಿತ ತ್ರಂಬಕೇಶ್ವರದಲ್ಲಿ ಯಾಕೆ ನಡೆಸಿರ್ತಕ್ಕಂಥ ಒಂದೇನು ಅಂದ್ರೆ ಅಲ್ಲಿ ಬ್ರಹ್ಮಗಿರಿ ಅಂತಾರ. ಬ್ರಹ್ಮಗಿರಿಯನ್ನು ಪ್ರದಕ್ಷಿಣೆ ಹಾಕಿ ಬಂದವರಿಗೆ ಹಾಕಿ ಒಂದು 20 ಊಟ ₹1 ದಕ್ಷಿಣೆ ಕೊಡ್ತೀವಿ. ಬಹಳ ದಿವಸ ತನಕ ನಾನು ಅಲ್ಲಿ ಪ್ರದಕ್ಷಿಣೆ ಹಾಕಿ ಊಟ ಮಾಡಿ ದಕ್ಷಿಣೆ ತಗೊಂಡು ಸಂಜಿನಾಗ ಅದರ ದುಡ್ಲೆ ಒಂದಿಷ್ಟು ಹಾಲು ತಗೊಂಡು ಕುಡಿದು ನಾ ಸುಮಾರು 1 ತಿಂಗಳ ದಕ್ಷಿಣೆ ಇದ್ದೆ. ಇದನ್ನ ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ ಯೋಗ ನೋಡ್ರಿ ಹೆಂಗ ಬಂತ ಜೀವನದಲ್ಲಿ. ಆದ್ರೆ ನಮ್ಮ ಶೋಕಾಂತಿಕ ಏನಾಗಿದೆ ಅಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಯಾವ ಒಂದು ವಸ್ತು ಅದನ್ನು ನಾವು ಅದನ್ನ ಆಶ್ರಯಿಸಿ ಪ್ರಯತ್ನ ಮಾಡ್ತಾನೆ ಇಲ್ಲ. ತಿರುಗಿ ಮುರುಗಿ ಜಗತ್ತಿನ ಕ್ಷುದ್ರ ಒಂದು ವಿಚಾರಗಳನ್ನ ನನಗೊಂದು ನೌಕರಿ ಹತ್ತಿರಿ, ನನಗೆ ₹50,000 ಸ್ಯಾಲ್ರಿ ಅದು ಏನ್ ಮಾಡಲಿಕ್ಕೆ ಅನ್ನೋದ್ರಲ್ಲೇ ನಿನ್ ದಾರಿದ್ರ್ಯ ದೂರ ಆಗುವುದಿಲ್ಲ. घर घर मांगे टूक उन्हें भूपति पूजे पाए, तब ते तुलसी राम बिनु अब ते नाम सह. ಮುಂಚೆ ನಾನು ಮನೆ ತುಂಡು ರೊಟ್ಟಿ ಬೇಡ್ಕೋತ ಅಡ್ಡಾಡ್ತಿದ್ದೆ. ಈಗ ರಾಜ ಮಹಾರಾಜ ನನ್ನ ಕಾಲು ತೊಳೆದು ನೀರು ಕುಡಿತಾರೆ, ತೀರ್ಥ ಹೋಗ್ತಾರ. ಕಾರಣ ಏನು? ಅವಾಗ ತುಳಸಿದಾಸನ ಹತ್ರ ರಾಮ ಇದ್ದಿದ್ದಿಲ್ಲ, ಈಗ ನಾಮ. ಈಗ ಅವನ ನಾಮದ ಆದ್ದರಿಂದ ನನ್ನ ರಾಜ ಮಹಾರಾಜ ಸಾಷ್ಟಾಂಗ ನಮಸ್ಕಾರ. ಅರ್ಥಾತ್ ನಮಗೆ ಎಲ್ಲನ್ನ ಆಶ್ರಯಿಸಿದ ಮಹಾರಾಜರು ಒಂದು ಮಾತು ಹೇಳ್ತಿದ್ರು, ಸುಧಾರಣೆ ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥನೇ ಗೊತ್ತಿಲ್ಲ. ಸುಧಾರಣೆ ಅಂದ ಕೂಡಲೇ ಏನೋ ಒಂದು ದೊಡ್ಡದು ಬಿಸ್ನೆಸ್ ನೌಕರಿನೋ ಸಾಕಷ್ಟು ದುಡ್ಡು ಗಳಿಸುವಂತದ್ದು ಏನಾದ್ರು ಒಂದು ವ್ಯವಸಾಯದಲ್ಲಿ ತೊಡಗಿ ಒಂದು ದೊಡ್ಡ ಮನೆ ಕಟ್ಟಿಸಿ 4 ಅಂತಸ್ತಿಂದು ಮನೆ ಮುಂದೆ ಒಂದು 5-6 ಕಾರ್ ಇಟ್ಟು ಚಂದ ಮನೆಯವರು ಡ್ರೆಸ್ ಹಾಕೊಂಡು ಅಡ್ಡಾಡುವುದು. ಬಹಳ ದೊಡ್ಡ ಬ್ಯಾಂಕಿನಾಗ 1 ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡಿಟ್ಟು ಅಗದಿ ದರ್ಪದಲ್ಲಿ ಅಡ್ಡಾಡುವುದು ದೊಡ್ಡ ಸುಧಾರಿಸಿದೀವಿ ಅಂತ. ಮಹಾರಾಜ್ ಹೇಳಿದ್ರು ಇದೇನು ಸುಧಾರಣೆ? ಯಾವ ಕ್ಷಣಕ್ಕೆ ನಾವು ತಿಪ್ಪಲ್ದಾಗ ಹೋಗಿದ್ದೀವೋ ಹೇಳಿ ಬರಂಗಿಲ್ಲ. ತಿಪ್ಪು ಹೋಗಿ ಉಪ್ಪರಿಗೆ ಆಗ್ತಾವಂತ, ಉಪ್ಪರಿಗೆ ಹೋಗಿ ತಿಪ್ಪೆ ಆಗ್ತಾವ. ಕಣ್ಣು ಮುಂದೆ ನೋಡ್ತೀವಿ ನಾವು ಎಂಥವರು ಧರಾಶಾಹಿ ಆಗ್ತದೆ, ಬಿದ್ದು ಹೋಗ್ತಾರೆ ನನ್ನ ಮೇಲೆ. ಈ ಪ್ರಪಂಚದಿಂದ ಯಾವ ಸುಧಾರಣೆ ನಾವು ಕಲ್ಪನಾ ಮಾಡ್ಲಿಕ್ಕೆ ಹಚ್ಚಿವಿ. ಸುಧಾರಣೆ ನಮ್ಮ ಸುಧಾರಣೆ ಅರ್ಥನೇ ಗೊತ್ತಿಲ್ಲ. ಮಹಾರಾಜರು ಹೇಳಿದರು, ಈ ಸಮಾಜದ ಸುಧಾರಣೆ ಅನ್ನೋದು ಕೇವಲ ಸತ್ಪುರುಷರಿಂದ ಶಕ್ಯದಲ್ಲೇ ಹೊರತು ಸತ್ತಾಧಾರಿಗಳಿಂದ ಶಕ್ಯವಿಲ್ಲ. ಸತ್ಪುರುಷರು ಮಾತ್ರ ಸಮಾಜವನ್ನು ಸುಧಾರಿಸಲಿಕ್ಕೆ ಶಕ್ಯ. ಹೆಂಗರಿ? ಅವರ ಆಂತರಿಕವಾಗಿರ್ತಕ್ಕಂತಹ ಕ್ರಾಂತಿಯನ್ನು, ಓನ್ಲಿ ರೆವಲ್ಯೂಷನ್ ಇದು ಇನ್ನೂ ಒಳಗ ಬದಲಾಗಿ ಹೊರತು ಸುಧಾರಣೆ ಅಲ್ಲ.
ಅರ್ಥಾತ್ ಏನು ಅಂದ್ರೆ ನಮ್ಮ ಅಂತರಂಗದಲ್ಲಿ ಬದಲಾಗಬೇಕು. ಇನ್ನೊಂದು ಉದಾಹರಣೆ ಹೇಳಿ, ವಿವೇಕಾನಂದರಿಗೆ ಒಬ್ಬ ಕೆಲವರು ಅಮೆರಿಕಾದಲ್ಲಿ ಒಂದು ಪ್ರಶ್ನೆ ಕೇಳಿ, ಅಲ್ಲಿ ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನಾ ಸಾಮರ್ಥ್ಯ ಇರ್ತಕ್ಕಂಥವ್ರು ಆ ದಕ್ಷಿಣೇಶ್ವರ ಹುಚ್ಚ ಮುದುಕರಿಗೆ ಯಾಕೆ ಶರಣ ಹೋಗಿದೆ ಅಂತ ರಾಮಕೃಷ್ಣ ಪರಮಹಂಸರಿಗೆ ಸಹಿ ಮಾಡಲಿಕ್ಕೆ ಉಪಜೀವನ ದೃಷ್ಟಿಯಿಂದ ಸಣ್ಣವರಿದ್ದಾಗ ಬಡತನಕ್ಕಾಗಿ ಉಪಜೀವನ ದೃಷ್ಟಿಯಿಂದ ಕಾಳಿಕಾದೇವಿ ಪೂಜಾರಿಯಾಗಿದೆ. ಜಗತ್ ವಿಖ್ಯಾತ. ಅವಾಗ ಅವ್ರು ಹೇಳಿದ್ರು ನೀವು ಕೇಳುವುದು ಬರೋಬ್ಬರಿ ಇರಲ್ಲ. ಅವರು ಏನು ಓದಿಲ್ಲ, ನಮ್ಮ ಮಹಾರಾಜರು ಸಹಿತ ಏನೂ ಓದಿಲ್ಲ. ಅವರು ಶಾಲೆಗೆ ಹೋಗಿದ್ರೆ ಎಷ್ಟಂದ್ರ 2 ತಿಂಗಳು ಏನೋ ಶಾಲೆಗೆ ಹೋಗ್ಯಾರ. ಅವಾಗೂ ಸಹಿತ ಹುಡುಗನ್ ಕರ್ಕೊಂಡು ಬರೀ ಭಜನೆ ಮಾಡೋದು, ಜಪ ಮಾಡೋದು ಮಾಡ್ಯಾರ ಹೊರತು ಶಾಲೆ ಕಲಿತೆ. ಅಲ್ಲಿ ಮಾಸ್ತರ್ಸ್ ಇವ್ರು ನೋಡಿ ಇವ್ರು ಇದಕ್ಕೆ ಏನದಲ್ಲ ಅವರ ಊರ್ ಬಿಟ್ಟು ಹೋಗ್ಬಿಟ್ಟು ಬರೀ ಹುಡುಗರನ್ನ ಕರ್ಕೊಂಡು ಭಜನೆ ಮಾಡಿದೆ, ಕೂದೆ ಜಿಗದೆ ಮಾಡ್ಲಿಕ್ಕೆ ಕೂಡ್ಲೆ ಮುಂದ್ ದನ ಕಾಯಿಗೆ ಹಚ್ಚಿದ್ರು. ಅಲ್ಲೂ ಅದ ಹಂಗ ಒಂದು ವಯಸ್ಸಿನ ಬರೀ 8ನೇ ವರ್ಷ ನಾ ಸದ್ಗುರು ಶೋಧ ಮಾಡಬೇಕು ಅಂತ ಮನೆ ಬಿಟ್ಟು ಕೊಲ್ಲಾಪುರಕ್ಕೆ ಹೋದ್ರು. ಮುಂದೆ ಅವ್ರ ತಂದಿಗೆ ಗೊತ್ತಾಯ್ತು, ಕರ್ಕೊಂಡ್ಬಂದ್ರು. 12ನೇ ವರ್ಷ ಮದುವೆ ಮಾಡಿದ್ರು. ಆದ್ರೂ ಅವ್ರು ಮನ್ಯಾಗ ಬಿಡಿದ್ರು. ಅದು ಒಳಗಿರ್ತದ ನಾವು. ನಮ್ಮಲ್ಲಿ ಒಳಗೆ ಏನಿಲ್ಲೇ ಇಲ್ಲ, ದರಿದ್ರ ಒಳಗೆ ನಾವು ಬರೇ 4 ದುಡ್ಡು ಹೆಂಗ್ ಗಳಿಸಿ ನಾವೆಲ್ಲರೂ ಹೆಂಗಿದ್ದೀವಿ ಅಂದ್ರ ಬದುಕಿಗಾಗಿ ಹೋರಾಡ್ತಾ ಇದ್ದೀವಿ ಹೊರತು ಹೋರಾಟಕ್ಕಾಗಿ ನಮ್ಮ ಬದುಕಿಲ್ಲ. ನಾವೆಲ್ಲ ಬದುಕಿಗಾಗಿ ಹೋರಾಟ ಹೋರಾಟ ಏನ್ ತಂದೆ ತಾಯಿ ಮಕ್ಕಳನ್ನು ಕಲಿಸುವುದೇನು ಬಿಡುವುದೇನು ಬಗ್ಗೆ ಮೊನ್ನೆ ಯಾರೊಬ್ರು ಕೇಳಿದ್ರು. ಅಲ್ಲಿ ಶಿಕ್ಷಣಕ್ಕೆ ಈಗ ಎಲ್ಲಾ ಕಡೆಗೂ ಇಷ್ಟ್ಯಾಕೆ ಮಹತ್ವ ಬಂದದ ಅದಕ್ಕೆ ನಾವಿದಕ್ಕೆ ಒಂದು ಕಾರಣ. ಇಡೀ ಪ್ರಪಂಚದ ಒಂದು ಮೆಂಟ್ಯಾಲಿಟಿ ಏನಾಗಿದೆ ಅಂದ್ರೆ ವಸ್ತುಗಳೇ ಸುಖದ ಸಾಧನೆ ಅಂತ ಆಗಿದೆ. ಯಾವನಲ್ಲಿ ವಸ್ತು ಇಲ್ಲೋ ಅವನಲ್ಲಿ ಸುಖ ಮನೆ ತುಂಬಾ ತುಂಬಿಕೊಂಡಿರ್ಬೇಕು. ಅದರೊಳಗೆ ಇತ್ತೀಚೆಗೆ ಬಂದದ್ದು ನೋಡಿ, ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಲಕ್ಷಾಂಗಟ್ಟಲೆ ಖರ್ಚು ಮಾಡಿ ಅಡಿಗೆ ಮನೆಯಾಗ ಡೆಕೋರೇಷನ್ ಮಾಡಿದ್ವಿ, ಬೆಡ್ರೂಮ್ ಡೆಕೋರೇಷನ್ ಮಾಡಿದ್ವಿ. ಬೆಳತನಕ ಅದನ್ನ ಹುಡ್ಕೊಡೋರು ಏನ್ ಮಲ್ಕೊಳ್ಳೋರು. ಬೆಡ್ರೂಮ್ ಡೆಕೋರೇಷನ್ ಮಾಡ್ಕೊಂಡು ನಿದ್ದಿನ ಹತ್ತಲಿಲ್ಲ ಅಂದ್ರೆ ಅದಕ್ಕೆ ಬಂದು ಅಂಗಲ್ಲ ಕೊಡೋ ಪರಿಸ್ಥಿತಿ ಬಂತು. ಇವತ್ತು ಬರೇ ವಸ್ತು ಬೇಕು. ಆಗ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯ ಲಕ್ಷಣ. ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂಸ್ ಪ್ಲೇಸರ್ಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯನಿಗೆ ಅನ್ನ ಸಾರು ಉಂಡು ಚಾಪಿ ಮೇಲೆ ಕಡುತ್ತ ನಿದ್ದದನೋ ಅವನಂತ ಶ್ರೀಮಂತ ಯಾರು ಬಲ್ಲ. ಯಾವ ಮನುಷ್ಯನಿಗೆ ಬೇಕರಿ ಒಳಗಿನ ಬೆಟ್ಟ ತಿಂದು ಪಂಚ ಪಕ್ವಾನ್ ಉಂಡು ಹೋಮ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದತ್ತುವುದಿಲ್ಲ ಅವನಂತ ದರಿದ್ರ ಯಾರು. ನಮ್ಮ ಭಾರತೀಯ ಸಾಧು ಸಂತರ ಪರಂಪರೆಯ ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ನೋಡ್ರಿ, ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನ ಭೂಷಣ ಅಂತ ತಿಳ್ಕೊಂಡ್ರು ನಾವಿವತ್ತು ಶ್ರೀಮಂತಿಕೆ ಬೆನ್ನು ಹತ್ತಿ ಬಿಟ್ಟಿವಿ. ನಮಗ್ ವಸ್ತುಗಳು ಬೇಕು. ಅಂದ್ರೆ ನಾವು ವಸ್ತು ಬೇಕಂದ್ರೆ ಪುಕ್ಕಟ ಬರ್ತಾವೇನ್ರಿ, ಅದಕ್ಕೆ ದುಡ್ಡು ಬೇಕು. ಅಂದ್ರೆ ದುಡ್ಡು ಏನು ರಸ್ತೆದ ಬಿರ್ತದೆ, ದುಡ್ಡು ಗಳಿಸ್ಲಿಕ್ಕೆ ಶಿಕ್ಷಣ ಬೇಕು. ಇವತ್ತು ಬೇಕಾದಂಥವ್ರನ್ನ ಕೇಳಿ ನಾನು ಪ್ರತಿ ವರ್ಷ ಲಕ್ಷಗಟ್ಟಲೆ ಜನ ಬರ್ತಾರೆ ನಮ್ಮ ಕಡೆ ಹೆಬ್ಬಳ್ಳಿ. ನಾನು ಎಷ್ಟೋ ಸಲ ಹೇಳಿದ ಪ್ರವಚನ, ಒಬ್ರು ಇವತ್ತಿನ ತನಕನು ನನ್ನ ಮಗ ಈ ದಿನ 5 ಮಾಲೆ ನಾಮಸ್ಮರಣೆ ಮಾಡ್ತಾನೆ ಅಂತ ಒಂದು ಬೆನ್ನ ಮೇಲೆ ಕೈ ಆಡಿಸ್ಕೊಂಡು ಅತಿ ಅಭಿಮಾನತೆ ಕರ್ಕೊಂಡ್ ಬಂದಿದ್ರು ನಾವು ಒಬ್ಬರು. ಎಲ್ಲರೂ ನನ್ನ ಮಗ MD ಆಗಲಿ, ನನ್ನ ಮಗ MS ಆಗಲಿ, ಏನ್ ದೊಡ್ಡ ಪರಾಕ್ರಮ ಮಾಡಿದ. MS ಆದ, ಅಮೆರಿಕಕ್ಕೆ ಹೋದ, ಅಲ್ಲಿ ಇಂಜಿನಿಯರ್ ಆದ. ಮಗಳ ಎತ್ತಲಾಗ ಒಂದ್ ಕಡೆ ಹೋದ್ಲು, ಮಗ ಎತ್ತಲಾಗ ಒಂದ್ ಕಡೆ ಹೋದ. ಮುದುಕಿ ಮನ್ಯಾಗ ಕೂತಂಬ್ರಿ ಸಿವುಡ್ ತಂದು ಕೊಡೋರು ದಿಕ್ಕಿಲ್ಲ. ಮಕ್ಕಳ ಮನೆ ಹುಡುಗನಿಗೆ ಒಂಚೂರು ಕಲ್ತ್ಬೇಕು. ಇದು ದೊಡ್ಡಸ್ತಿಕೆ ಲಕ್ಷಣ. ಮತ್ ನನ್ನ ಮಗ ಅಮೆರಿಕವಾಗಿತ್ತು. ಇಲ್ಲಿ ಹೊಟ್ಟೆ ತುಂಬಲಿಲ್ಲ ಅವನು ಭಾರತದಾಗ. ಅದಕ್ಕೆ ಅಲ್ಲಿ ಭಿಕ್ಷಾ ಬೇಡಲಿಕ್ಕೆ ಹೋಗ್ಯಾರ.
ನಮ್ಮ ದೇಶದಲ್ಲಿ ಅವನಿಗೆ ಹೊಟ್ಟೆ ತುಂಬಲಿಲ್ಲ. ಅವ್ನ ಹೊಟ್ಟೆ ಎಂಥದ್ದು ಅಂದ್ರೆ ಇಲ್ಲಿ ಭಾರತದೊಳಗಿನ ಅವನಿಗೆ ಏನು ಒಂದು ಸಿಗ್ತದ ಅದನ್ನ ಹೊಟ್ಟೆ ತುಂಬಲಿಲ್ಲ. ಅವನು ದೇಹಿ ಅಂತ ಅಮೆರಿಕಕ್ಕೆ ಹೋಗಿ ಅದೇನು ದೊಡ್ಡಸ್ತಿ ಲಕ್ಷಣ ಇದೆ. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಆಧ್ಯಾತ್ಮಿಕ ಪರಂಪರೆ. ನಾನು ಋಷಿಕೇಶ್ ಒಳಗಿದ್ದಾಗ ಒಬ್ಬ ಸ್ವಿಟ್ಜರ್ಲೆಂಡ್ನಿಂದ ಒಬ್ಬ ಹುಡುಗ ಕೆಲವೊಬ್ಬ ಬಂದಿದ್ದಾನೆ. ಅವನು ಕೇಳಿದೆ, ನೀವು ಇಲ್ಯಾಕೆ ಬಂದಿ ಅಂತ. ನನ್ನ ಅಲ್ಲಿ ಸುಖಕ್ಕೆ ಬ್ಯಾಸತ್ತು ಬಂದಿದ್ದೆ. ಇವು ನಮ್ಮ ದಲಿತಗಳು ಸುಖಕ್ಕಾಗಿ ಆದ್ರು. ನಾನು ಅಲ್ಲಿ ಸುಖಕ್ಕೆ ಬ್ಯಾಸತ್ತು ಬಂದ, ಇಲ್ಲೇ ಯಾಕೆ ಬಂದಂಗ. ಅವ್ನು ಹೇಳಿದ, ಭಾರತದ ಒಂದು ಹವಾದಲ್ಲಿನೂ ಅಧ್ಯಾತ್ಮದ ಒಂದು ತರಂಗಗಳವ. ಈ ಗಂಗಾಜಲದ ಒಂದೊಂದು ಕಣದಲ್ಲಿನೂ ಅಧ್ಯಾತ್ಮದ. ಅದಕ್ಕೆ ನಾ ಇಲ್ಲಿ ಮನಸ್ಸಿನ ಶಾಂತಿ ಸಮಾಧಾನಕ್ಕಾಗಿ ಬಂದಿದ್ದೆ. ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಮೂಲಂ ತರುವ ಕೇವಲ ಆಶ್ರಯಂತಹ ಭಿಕ್ಷಾನ್ನ ಮಾತ್ರೇಣ ತುಷ್ಟಿಮಂತಹ ವೇದಾಂತ ವಾಕ್ಯೇಶು ಸದಾ ನಮಂತಃ ಕೌಪೀನವಂತಃ ಖಲು ಭಾಗ್ಯವಂತಹ. 10,000 ಮೈಲ್ ನಡೆದಿದ್ದು ನಾನು. 68ನೇ ಇಸ್ವಿಯಿಂದ 80ನೇ ಇಸ್ವಿ ತನಕನೂ ಎಲ್ಲೋ ಭಿಕ್ಷಾ ಬೇಡ್ತಿದ್ದೆ, ಎಲ್ಲೋ ಕೂತು ಊಟ ಮಾಡ್ತಿದ್ದೆ, ಎಲ್ಲೋ ಮಲ್ಕೋತಿದ್ದೆ. ನನಗೆ ಖರೆಯನ್ನು ದೇಹಿನೋ ದಿವಸ ಆಗತಾ. ಆ ದಿವಸ ಹೋದ್ರು ಅಲ್ಪ ತಲೆ ಕೈ ಎತ್ತುಕೊಂಡು ಬರೀತಿದ್ರು. ಎಂಥ ಆನಂದ ಇತ್ತು, ಎಂಥ ಸಮಾಧಾನ. ವಿವೇಕಾನಂದನ ಕೇಳಿದ್ರು, ನೀವು ಅವ್ರ ಯಾಕೆ ಶರಣ ಹೋದ್ರಿ? ಅವ್ರು ಹೇಳಿದ್ರು, ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರನ ಕೈಯಾಗ ಒಂದಿಷ್ಟು ಮಣ್ಣು ಕೊಟ್ಟರೆ ಅದನ್ನ ನಾವು ಸುಂದರ ಪಾತ್ರೆಗಳನ್ನು ತಯಾರು ಮಾಡ್ತಾನೋ, ಹಂಗ ಯಾರಿಗೆ ಅಂದ್ರೆ ರಾಮಕೃಷ್ಣರಿಗೆ ಯಾವನು ತನ್ನ ಮನಸ್ಸನ್ನು ಕೊಡ್ತಾನೋ ಆ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದ. ಮೈಂಡ್ ಟು ಸೂಪರ್ ಮೈಂಡ್. ಅದನ್ನ ನಾವು ಶರಣು. ಸದ್ಗುರುಗಳು ಸತ್ಪುರುಷರು ಏನ್ ಕಲ್ತಾರ ಅನ್ನೋದು ಮುಖ್ಯ. ಅವ್ರು ಯಾವ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ತಗೊಂಡು, ಜ್ಞಾನೇಶ್ವರ ಮಹಾರಾಜರು ಯಾವ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ತಗೊಂಡು ಜಗತ್ತಿನೊಳಗೆಲ್ಲ ಅಪ್ರತಿಮವಾಗಿರ್ತಕ್ಕಂಥ ಗ್ರಂಥ ಬರ್ತದೆ ಜ್ಞಾನೇಶ್ವರ. ಒಂದ್ಸಲ ಪುಣೆದಲ್ಲಿ ಅರ್ಥಾತ್ ಏನು ಅಂದ್ರೆ ಕೇಳ್ಕರ್ ಅಂತಿದ್ರು, ನರಸಿಂಹ ಚಿಂತಾಮಣಿ ಕೇಳ್ಕರ್. ಅವರಿಗೆ ಒಂದು ಬಿರುದು ಕೊಟ್ಟರು, ಸಾಹಿತ್ಯ ಸಮ್ರಾಟ್ ಅಂತ ಬಿರುದು ಕೊಟ್ಟರು. ದೊಡ್ಡ ಸನ್ಮಾನ ಮಾಡಿದ್ರು. ಅವಾಗ ಅವ್ರು ಮಾತಾಡ್ಕೋತ ಹೇಳಿದ್ರು, ಏನ್ ನನ್ನೊಳಗದ ಅಂತ ತಿಳ್ಕೊಂಡು ನೀವು ಇಂತ ಬಿರುದು ಕೊಡ್ತೀವಿ. ಜ್ಞಾನೇಶ್ವರಿ ಒಂದೊಂದು ಓವಿಗೆ 10 ಸಾಹಿತ್ಯ ಸಮ್ರಾಟ ಬಿರುದು ಕೊಡ್ಬೇಕು. ವಯಸ್ಸಿನ 19ನೇ ವರ್ಷ. ಎಂಥ ಅದ್ಭುತ ಗ್ರಂಥ ಬರ್ತದೆ. ಸಮಾಜ ಅವ್ರನ್ನ ಎಷ್ಟು ತುಚ್ಛ ಮಾಡ್ತು, ಎಷ್ಟು ಅವರಿಗೆ ತ್ರಾಸ ಕೊಟ್ಟು ಅಂದ್ರೆ ಬಹಿಷ್ಕಾರ ಹಾಕಿದ್ರು. ಇಂದ್ರಾಯಣಿ ನದಿಯೊಳಗೆ ಇಳಿಬೋಡ್ತಿದ್ದಿಲ್ಲ. 3-4 ದಿವಸ ಊಟಿಲ್ಲ ಅವರಿಗೆ. ಆದ್ರೆ ಸತ್ಪುರುಷರು ಅದನ್ನು ವಿಚಾರ ಮಾಡೋದು. ಸಮಾಜ ಏನದ ಅನ್ನೋದು ಕಲ್ಪನಾಂಕ ಮಹಾರಾಜ ಹೇಳ್ತಿದ್ರು. ಹುಚ್ಚ ಮಗ ಇದ್ದಂಗ ಸಮಾಜ ಅಂದ್ರೆ ಅಚ್ಚ ಮಾಡಿದ ಹತ್ತನ್ನು ಹಾಲು ಕೊಡ್ಸ್ಲಿಕ್ಕೆ ಒಂದು ನಮ್ಗೆ ತಿರುಗಿ ಕಳ್ಸ್ಲಿಕ್ಕೆ ಬರ್ತದೆ. ಇದು ಹುಚ್ಚ ಮಗ ಇದ್ದಂಗ ಸಮಾಜ ಅದನ್ನೇನ್ ಮಾಡಿದ್ದಾರೆ. ಆದ್ರೂ ಅವ್ರು ಕಳಕಳಿ ಅಂತ ಸಮಾಜದ ಹಿತ ಆಗಲಿ, ಸಮಾಜದ ಕಲ್ಯಾಣ ಆಗಲಿ, ಇವ್ರು ಎಷ್ಟೊಂದು ಕಷ್ಟಪಟ್ಟು ಈ ಮಠ ಎಲ್ಲ ನಡೆಸೋರು ಹೊಂಟಿದಾರೆ. ಅಷ್ಟಲ್ಲದೆ ಈ ವಯಸ್ಸಿನೊಳಗೆ ನಮ್ಗೆ ಎಷ್ಟೊಂದು ಪ್ರೀತಿಯಿಂದ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರಕಾಯಿ ಒಂದಿಷ್ಟು ಮಣ್ಣು ಕೊಟ್ಟು ಅದು ಸುಂದರ ಪಾತ್ರೆಗಳನ್ನು ಮಾಡ್ತಾನೋ, ಹಂಗೆ ಯಾರು ತಮ್ಮ ಮನಸ್ಸನ್ನ ಆ ಸತ್ಪುರುಷರ ಕೈಯಾಗ ಕೊಡ್ತಾರೋ, ಸದ್ಗುರುಗಳ ಕೈಯಾಗ ಅವ್ರ ಆ ಮನಸ್ಸನ್ನ ದಿವ್ಯ ಮನಸ್ಸನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತದೆ. ಆದ್ದರಿಂದ ನಾವು ಅವ್ರಿಗೆ ಶರಣ ಹೋಗೋದೇ. ಸತ್ಪುರುಷರ ಸಾಮರ್ಥ್ಯ ಅಂತ ಅದು. ಆದ್ರೆ ನಾವು ಸುಮ್ಮನೆ ಏನ್ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ಸುಧಾರಿಸೋದು ಅಂದ್ರೆ ಏನೋ ಅಂದ್ರೆ ಎಷ್ಟರ ಭ್ರಮಾತ್ಮಕ ಕಲ್ಪನಾ. ಸುಧಾರಣೆ ಅಂದ್ರೆ ಏನಂದ್ರೆ ಒಂದು ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸೋದು. ಯಾವ ತನ್ನ ಅಂತಃಕರಣದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುವನ್ನ ಧಾರಣೆ ಮಾಡಿದಾನೋ ಅವ್ರು ನಿಜವಾದ ಸುಧಾರಿಸಿದವರೇ ಹೊರತು ತಿರುಗಿ ಮುರುಗಿ ದೇಹವನ್ನು ಅಲಂಕಾರ ಮಾಡಿಕೊಂಡು ಅಟ್ಟಹಾಸದಿಂದ ಅಡ್ಡಾಡುವುದೇನದ ಅಂದ್ರೆ ಸುಧಾರಣೆ ಲಕ್ಷಣ. ಓದಿದ್ದೇನು ತಿಳ್ಕೊಂಡಂತೆ ಅದರೊಳಗಿನ ನಮ್ಮ ಜೀವನದೊಳಗಿನ ಯಾವ ಪ್ರಶ್ನೆ ಬಗ್ಗೆ ಹೇಳ್ತಾರೆ. ಮೊನ್ನೆ
ಇಬ್ರು ಡಾಕ್ಟರ್ ಕೂತಿದ್ದು ನನ್ನ ಮುಂದೆ ಅವ್ರಿಗೆ ಹೇಳಿದೆ. ಅವ್ರೇನೋ ಪಾಪ ತಮ್ಮ ದುಃಖದ ಪ್ರಸಂಗ ಹೇಳಿದ್ರು. ನಾ ಹೇಳಿದೆ, ಬೇಕಾದವರಾಗಲಿ, ಅವ್ರು ಬೇಕಾದಷ್ಟು ಓದ್ದವರಾಗಲಿ, ಶ್ರೀಮಂತರಾಗಲಿ, ಅರ್ಥಾತ್ ಏನು ಅಂತಂದ್ರ ಪರಾಕ್ರಮಿ ಆಗಲಿ, ದೊಡ್ಡ ಪ್ರಸಿದ್ಧ ಆಗಿರ್ಲಿ, ಆ ಜೀವನದಲ್ಲಿ ಒದಗಿ ಬರ್ತಕ್ಕಂಥ ತಾಪತ್ರೆ ಅಂತವನು ದುಃಖವನು, ಆ ದುಃಖ ಒದಗಿ ಬಂದ ಸಮಾಧಾನಲೇ ಇರ್ಲಿಕ್ಕೆ ಬರ್ತಾರ ಅನ್ನೋದು ಅವ್ರ ಕಡೆಯಿಂದ ಶಕ್ತಿಲ್ಲ. ನೀವು ಬೇಕಾದವ್ರು ನೋಡು, ಮನೆಯಾಗಿ ಯಾರೋ ಒಬ್ಬರು ತೀರ್ಕೊಂಡ್ರು, ಸಮಾಧಾನಲೇ ಇರ್ಲಿಕ್ಕೆ ಆಗ್ತದೆ. ನಾ ಎಷ್ಟು ಮಂದಿ ಉದಾಹರಣೆ ಹೇಳಿ, ಹೈದರಾಬಾದ್ನಲ್ಲಿ ಅವರು ಭಡ್ಜಿ ಬಾಪು ಅಂತಿದ್ರು. ಅವ್ರಿಗೆ 9 ಜನ ಮಕ್ಕಳು, 3 ತಿಮಂತ್ರ ದಾರಿದ್ರ್ಯ. ಒಬ್ಬ ಶ್ರೀಮಂತನ ಮನೆ ಔಟ್ ಹೌಸ್ನಾಗ ಇರ್ತಿದ್ರು. ಆದ್ರೆ ಅವ್ರು ಎಂಥ ಮಹಾನ್ ಸತ್ಪುರುಷರಾಗಿದ್ರು. ಪ್ರತಿದಿವಸ ಪಾರ್ಥಿವ ಪೂಜಾ ಮಾಡ್ತಿದ್ರು. ದೊಡ್ಡ ಸಂಗೀತಗಾರರಾಗಿದ್ರು. ನಿಮ್ಗೆ ಹೇಳಿ ಆಶ್ಚರ್ಯ ಅನಿಸ್ಬೋದು. ಅರ್ಥಾತ್ ಹೈದರಾಬಾದ್ ನಿಜಾಮನ ಹೆಂಡತಿ ಅವ್ರ ಕಡೆಗೆ ನನ್ನ ಮಗಳ ಮದುವೆ ಹೆಂಗಾಗ್ತದೆ ಅಂತ ಕೇಳಿ ಬಂದು, ಅಲ್ಲ ಅವರೇ ದರಿದ್ರು. ಅಂಥ ಪರಿಸ್ಥಿತಿ 9 ಜನ ಮಕ್ಕಳಿಗೆ. ಅರ್ಥಾತ್ ಬೆಲ್ಸರೆ ಅಂತಿದ್ದಾರೆ. ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ನನಗ ಮಕ್ಕಳು ಸಾಯೋದು ರೂಢಿ ಆಗಿದೆ. ಕಲ್ಪನಾ ಮಾಡಿದ್ರು. ಅಶೋಚ ನನ್ವಶೋಚಸ್ತು ಪ್ರಜ್ಞಾವಾದಮಶ್ಚ ಭಾಷಸೆ ಗತಾಸು ನಗತಾಸುಶ್ಚ ನಾನು ಶೋಚಂತಿ ಪಂಡಿತ. ಭಗವಂತ ಪ್ರಾರಂಭದಲ್ಲಿ ಹೇಳ್ತಾರೆ, ಹೇ ಅರ್ಜುನ, ಯಾರ ವಿಷಯದಲ್ಲಿ ಶೋಕ ಮಾಡಬಾರ್ದು ಅವ್ರ ವಿಷಯದಲ್ಲಿ ಶೋಕ ಮಾಡ್ತಾ ಇದ್ದೀನಿ. ನಾನು ಹೆಂಗ ಭೀಷ್ಮ ದ್ರೋಣನನ್ನು ಹೆಂಗ್ ಸಂಹಾರ ಮಾಡಲಿ? ಕೃಷ್ಣ ಹೇಳ್ತಾರೆ, ಹುಚ್ಚಿದ್ದೀನಿ ನೀನು, ಮಯೇ ವೈದ್ಯ ನಿಹಿತ ಪೂರ್ವಮೇವ. ನಾನು ಇವನ್ನೆಲ್ಲ ಕೊಂದಬಿಟ್ಟಿನಿ, ಸುಮ್ಮನೆ ಹಿಂಗ ಅಡ್ಡಾಡ್ಲಿಕ್ಕೆ ಅವಕ್ಕೆ ಏನಿಲ್ಲೇ ಇಲ್ಲ. ನೀನು ಬರೀ ಮಹಾರಾಜ್ ಹೇಳ್ತಿದ್ರು, ಅರ್ಜುನನ್ ಬಗ್ಗೆ ಒಂದು ಬಿಲ್ಲ ಬಾಣ ಬಿಡು ಯಂತ್ರ ಕೂಡಿಸಿದ್ರು ಸಹಿತ ಪಾಂಡವರಿಗೆ ವಿಜಯ. ಯಥೋ ಧರ್ಮ ತಥೋ ಜಯ. ಆದ್ರಿಂದ ಭೀಷ್ಮಾಚಾರ್ಯ ಅವ ಹೇಳ್ತಾನ, ಯಾರ ವಿಷಯದಲ್ಲಿ ಶೋಕ ಮಾಡಬಾರ್ದು ಅವ್ರ ವಿಷಯದಲ್ಲಿ ಶೋಕ ಮಾಡ್ತಾ ಇದ್ದೀನಿ. ಅಗದಿ ದೊಡ್ಡ ಏನು ರ್ಯಾಷನಲೈಸೇಷನ್ ನನಗ ಬುದ್ಧಿವಾದ ಹೇಳಿಕ್ ಬರ್ತೀವಿ. ಗತಾಸು ನಗತಾಸು ನಾನು ಶೋಚ. ಸತ್ತವರ ವಿಷಯದಲ್ಲಿ, ಜೀವಂತಿದ್ದವರ ವಿಷಯದಲ್ಲಿ ಜ್ಞಾನಿಗಳು ಶೋಕ ಮಾಡೋದು. 9 ಜನ ಮಕ್ಕಳು ಸತ್ತು. ಒಂದ್ ದಿವಸ ಆಮೇಲೆ ಅವ್ರು ಹೇಗ್ ಸತ್ತಾಗ ಹೊರಗೆ ಬಾವಿ ಕಟ್ಟಿದ್ರೆ ನಾವು 2-3 ಸಲ ಹೋಗಿ ಹೈದರಾಬಾದ್ದಲ್ಲಿ ಅವ್ರು ಆಗ್ತದೆ. ಆ ಬಾವಿ ಕಟ್ಟಿ ಮೇಲೆ ಶಾಂತ ಕೂತಿದ್ರು. ಒಳಗೆಲ್ಲ ತಯಾರಿ ನಡೆದಿತ್ತು. ಅವಾಗ ಒಬ್ಬ ಮುಸಲ್ಮಾನ್ ಸರ್ದಾರ್ ಅವ್ರ ಕಡೆ ಬಂದು, ಬಾಪು ಮಹಾರಾಜ್, ನಿಮ್ ಬಾಯಿಗೆ ಒಂದು ಹಾಡು ಕೇಳಿ ಹೋಗ್ಲಿಕ್ಕೆ ಬಂದ್ವಿ ಅಂದ ಕೂಡ ಅವ್ರ ಅಷ್ಟಮುಗುಳ್ನ ತಂಬೂರಿ ತಗೊಂಡ್ಬಂದ್ರೆ, ತಂಬೂರಿ ತಂದು ಕೂಡ ಅರ್ಧ 3/4 ಗಂಟೆ ಹಾಕಿ ಅದ್ಭುತವಾಗಿ ಹಾಡಿದ್ರು. ಅಷ್ಟೊತ್ತಿಗೆ ಒಳಗಿಂದ ಜನ ಬಂದು ಹೇಳಿದ್ರೆಲ್ಲ ತಯಾರಿಯಾಗಿ ಎದರ್ದು. ಅವ್ನು ಕೇಳಿದ ಎದುರು ತಯಾರಿ, ಇವ್ರು ಹೇಗೆ ತೀರ್ಕೊಂಡು. ಇದೇನೋ ಇದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇದಕ್ಕೆ ತತ್ವಜ್ಞಾನ, ಇದಕ್ಕೆ ನಿಜವಾದ ಸುಧಾರಣೆ ಅಂತ, ಇದು ಅಧ್ಯಾತ್ಮ ಅಂತ ಹೇಳ್ತಾರೆ. ನಾವು ದೇಹ ಭಾವದಿಂದ ಸತ್ತು ಆತ್ಮ ಭಾವದಿಂದ ಜಾಗೃತಿ ಇರುವುದೇ ನಿಜವಾದ ಜಾಗೃತಿಯ ಲಕ್ಷಣ. ಜಬ್ ಸೆ ಸುನಾ ಹೈ ಮೌತ್ ಹಿ ಕಾ ನಾಮ್ ಜಿಂದಗಿ. ಎಲ್ಲಿವರೆಗೆ ಯಾವಾಗ ನಾವು ಕೇಳಿವೋ ಸಾಯೋದನ್ನ ನಾನು ಬದುಕು ಅಂತ ತಿಳ್ಕೊಂಡಿದ್ವಿ. ಮೌತ್ ಹಿ ಕಾ ನಾಮ್ ಜಿಂದಗಿ ಹೈ. ಸರ್ ಪೆ ಲಪೇಟ್ ಕರ್ ಕಫನ್ ಕೋ. ತಲೆಗೆ ಹೆಣಕ್ ಸುತ್ತು ಅಲ್ವಿ ತಲೆಗೆ ಸುತ್ತಕೊಂಡು ಕಾತಿಲ್ಗೆ ಖೋಜ್ ಮೇ ಘೂಮ್ ರಹೆ. ಖೂನ್ ಮಾಡೋರನ್ನ ಹುಡುಕೋತ ಹೊಂಟಿಗೆ. वाह, वो गुरु नहीं है जो शिष्य का खून नहीं करता. और देह ಭಾವದಿಂದ ಕೊಂದು ಆತ್ಮ ಭಾವದಿಂದ ಜೀವಂತಗೊಳಿಸೋ ಗುರುನೇ ನಿಜವಾದ ಗುರು. ಹೊರತು ಬರೀ ದೇಹ ಭಾವಕ್ಕೆ ಪುಷ್ಟಿ ಕೊಟ್ಕೋತ ನೀನು ಇನ್ನಷ್ಟು ಶ್ರೀಮಂತ ಆಗಪ್ಪ, ನೀನು ಇನ್ನಷ್ಟು ದೊಡ್ಡ ದೊಡ್ಡ ಪ್ರಪಂಚ ನಡೆಸು ಅನ್ನೋದೇನು ಗುರುಗಳ ಲಕ್ಷಣ. ಜೀವನದಲ್ಲಿ ತ್ಯಾಗ ಬೇಕು, ಜೀವನದಲ್ಲಿ ಸಮರ್ಪಣ ಭಾವ ಬೇಕು. ನಾವು ಡಾಕ್ಟರ್ಗೆ ಹೇಳಿದೆ, ನೀವು ಬೇಕಾದಷ್ಟು ಬುದ್ಧಿವಂತರಾದ್ರು,
ನಮ್ಮ ಪ್ರಪಂಚದೊಳಗೆ ನನ್ನ ವೈಯಕ್ತಿಕ ಜೀವನದೊಳಗೆ ಒದಗಿ ಬರ್ತಕ್ಕಂಥ ತಾಪತ್ರಯಗಳಲ್ಲಿ ಸಮಾಧಾನ ಇರ್ಲಿಕ್ಕೆ ಬರಂಗಿಲ್ಲ. ಮತ್ತೇನ್ ಮಾಡ್ಬೇಕು? ನೀವು ಬೇಕಾದ ಮಾಡಿ. ನಿಮ್ಮ ಮನೆಯೊಳಗೆ ಏನೋ ಒಂದು ದೊಡ್ಡ ದುಃಖ ಉಂಟ, ದುಃಖದ ಪ್ರಸಂಗ ಒದಗಿ ಬಂತು, ನೀವು ಶಾಂತಿ ಇರಬೇಕು ಅಂದ್ರೆ ಅದಕ್ಕೊಂದು ಬ್ಯಾರೇನ ಸೂತ್ರ ಅದ. ನೀವು ಆ ಸೂತ್ರವನ್ನು ಅನುಸರಿಸಿದ್ರೆ ಮಾತ್ರ ಶಕ್ತಿ. ಏನ್ರಿ ಆ ಸೂತ್ರ? ಸದ್ಗುರುಗಳಿಗೆ ಶರಣ ಹೋಗೋದು, ಭಗವಂತನ ನಾಮಸ್ಮರಣೆ ಮಾಡೋದು. ಏನಾಗ್ತದೆ ಇದರಿಂದ ಅಂದ್ರೆ ಒಂದು ಹೊಸ ಮನಸ್ಸು ತಯಾರಾಗ್ತದೆ. ಇಂಥದ್ದೊಂದು ಮನಸ್ಸು ತಯಾರಾಗ್ತದಲ್ಲ, ಡಿವೈನ್ ಮೈಂಡ್. ಆ ಮನುಷ್ಯನಿಂದಲೇ ಪ್ರಪಂಚದಲ್ಲಿ ಒದಗಿ ಬರ್ತಕ್ಕಂತಹ ತಾಪತ್ರಗಳನ್ನು ಶಾಂತವಾಗಿ ಸಹನೆ ಮಾಡಿಕೊಳ್ಳಿ. ಆ ವಿಷಯದಲ್ಲಿ ನಿಮ್ ಬುದ್ಧಿ, ನಿಮ್ದು MS, ನಿಮ್ದು MD, ನಿಮ್ದು ಮತ್ತೊಂದು ಮುಗದೊಂದು ಏನೂ ನಿಮಗೆ ಉಪಯೋಗ ಆಗುವುದಿಲ್ಲ. ಎಂಥವ್ರು ಎಂತೆಂಥ ಅವಸ್ಥೆಯೊಳಗೆ ಇದ್ದಾರ ನಾವು ನೋಡಿದ್ವಿ. ನಾವು ಮುಂಬೈನಲ್ಲಿ ಒಬ್ಬರು ಮನೆಗೆ ಹೋಗಿದ್ದೆ. ದೊಡ್ಡ ಹುದ್ದೆ ನೌಕರಿ ಮಾಡಿ ರಿಟೈರ್ ಆದ ಮನುಷ್ಯ. ಅವ್ರು ಹೇಗೆ ತೀರ್ಕೊಂಡು 2 ವರ್ಷ ಆಗಿ. ನಾವು ಮನೆಗೆ ಹೋಗಿದ್ದೆ. ಹಳ್ಳಿಗೆ ಹತ್ರ ಬಹಳ ಚಲೋ ಇರ್ತದೆ. ಯಾಕೆ? ಹೌದ್ರಿ, ಮತ್ತೆ ಹೋಗ್ಯದಲ್ರಿ, ಇನ್ನೇನ್ ಮಾಡಿದ್ದಾರೆ? ಬಹಳ ನೆನಪಾಗ್ತದೆ. ಮುಂದೆ ಅವ್ರ ಪಾಪ ತನ್ನ ತಂದಿನ ತೆಗೆದು ತೋರಿಸಿದ್ರು. ಅಲ್ಲೊಂದು ಸೀರೆ ಮಡಚಿದ್ದು ಕಾದಂಬರಿ ಅಲ್ರಿ, ನಾನು ನೋಡಿದ ತಕ್ಷಣ ಅವ್ರು ಆ ಸೀರೆ ತಗೊಂಡು ತೆಗೆದ. ಇದು ಪ್ರೇಮ ಏನ್ರಿ? ಯಾವ ದೇಹವನ್ನು ನೀವು ಪ್ರೇಮ ಮಾಡಿದ್ರಿ, ಯಾವ ಅಂತಃಕರಣ ಪ್ರೇಮ, ಅದೆಲ್ಲ ಹೋಗ್ಬಿಟ್ಟದ್ರಿ. ಇನ್ನು ಮುಂದಿನ ದಾರಿ ಹಿಡಿಬೇಕು ನಾವು. ಅಶೋಚ ನನ್ನ ಶೋಚಸ್ತು ಪ್ರಜ್ಞಾವಾದ ಭಾಗ. ಲೋಕಮಾನ್ಯ ತಿಳ್ಕರಿ ಹಿರಿಯ ಮಗ ತೀರ್ಕೊಂಡ, ಅವ್ನು ತುಂಬ ಪ್ಲೇಗ್ ಹಬ್ಬಿತ್ತು. ಅಲ್ಲಿ ಹೊರದಾಗ ಹೋಗಿ ಗುಡಿಸ್ಲ ಕಟ್ಕೊಂಡಿದ್ರು. ಒಂದ್ ದಿವಸ ಅವ್ರ ಮಗಳು ಬಂದು ಹೇಳಿದ್ರು, ಅಣ್ಣನಿಗೆ ಬಹಳ ಸೀರಿಯಸ್ ಅಂತ, ಡಾಕ್ಟರ್ ಕರ್ತಂತ ತೋರಿಸು. ಮುಂದೊಂದು ತಾಸಿಗೆ ಬಂದು ಹೇಳಿದ್ರು, ಅಣ್ಣ ತೀರ್ಕೊಂಡ. ಬಂದೆ ಬಡ ಹೋದ್ರು, ತಮ್ಮ ತಲೆ ಮೇಲೆ ಟೊಪ್ಪಿ ತೆಗೆದು ಊಟಕ್ಕೆ ಇಟ್ರು. ಮುಂದಿನ ಕೆಲಸ ಮಾಡಿದ್ರು. ಮುಂದಿಂದೆಲ್ಲ ಮುಗಿಸಿ ಮರುದಿವ್ಸ ಮತ್ತೆ ಬಂದು ಆಫೀಸ್ನಾಗ ಕೂತ್ಕೊಳ್ಳಿ ಮಂದಿ ಭೇಟಿ ಆಗಿತ್ತು. ನಿಮ್ ಹಿರಿಯ ಮಗ ತೀರ್ಕೊಂಡು. ಹೌದು, ಅವಾಗ ಅವ್ರು ನಮಗೆ ಬಹಳ ಮನಸ್ಸಿಗೆ ದುಃಖ. ಅವ್ರು ಹೇಳಿದ್ರು, ನೋಡ್ರಿ, ಊರಾಗ ಹೋಳಿ ಹುಣ್ಣಿಮೆ ಇದ್ರೆ ಎಲ್ಲಾರ ಮನೆಯಲ್ಲೂ ಕುಳ್ಳ ಕಟ್ಟಿಗೆ ಹೋಗ್ತಾವಿಲ್ಲ. ನಮ್ ಊರ್ ತುಂಬ ಪ್ಲೇಗ್ ಅದ, ಎಲ್ಲಾರ ಮನ್ಯಾಗೂ ಸಾಯಿರ್ತಾರೆ. ಹಾಗೆ ನಮ್ಮ ಮನ್ಯಾಗ ಒಂದು ಹೋಗ್ತು. ಇದಕ್ಕೆ ಜ್ಞಾನ ಅಂತ, ಇದಕ್ಕೆ ನಿಷ್ಠಾ ಅಂತಾರೆ, ಆತ್ಮನಿಷ್ಠಾ ಅಂತ. ಅವ್ರು ಗೀತಾ ರಹಸ್ಯ ಅಂತ, ಅರ್ಥಾತ್ ಏನು ಮಂಡಾದ ಜೈಲಿನೊಳಗಿದ್ದ ಗೀತಾ ರಹಸ್ಯ ಅಂತ ದೊಡ್ಡ ಪುಸ್ತಕ ಬರ್ತಾರೆ. ಅದ್ರೊಳಗೆ ಅಶೋಚ ನನ್ನ ಶೋಚಸ್ತು ಪ್ರಜ್ಞಾವಾದ ಭಾಷೆ ಶ್ಲೋಕಕ್ಕೆ ಅರ್ಥ ಬದ ಮುಂದೆ ಯಾರ ವಿಷಯದಲ್ಲಿ ಶೋಕ ಮಾಡೋದ್ರಿಗೆ ಏನು ಮಾತಿಲ್ಲೋ ಅದ್ರ ವಿಷಯದಲ್ಲಿ ಶೋಕ ಮಾಡ್ತಾರೆ. ಮತ್ತು ಸತ್ತವರು ಮತ್ತು ಜೀವಂತಿದ್ದವರಲ್ಲಿ ಇದ್ದವರ ವಿಷಯದಲ್ಲಿ ಶೋಕ ಮಾಡ್ತಾರೆ ಅಂತ ಬಂದು ಯಾರು ಓದ್ತಿದ್ದಾರೆ ಅಥವಾ ತನ್ನ ಜೀವನದೊಳಗೆ ವ್ಯಕ್ತ ಮಾಡಿ ತೋರಿಸಬೇಕಿದ್ರು. ನಾಯಮಾತ್ಮ ಬಲಹೀನೇನ ಲಭ್ಯ, ದುರ್ಬಲರಿಗೆ ಆತ್ಮ ಸಾಕ್ಷಾತ್ಕಾರ ಆಗುದಿಲ್ಲ. ನಾವು ಕಟಿಬದ್ಧರಾಗಿ ನಿಂದಿರ್ಬೇಕು, ಮಾಡೇ ತೀರ್ಬೇಕು, ನಾವು ಸಾಧಿಸೇ ತೀರ್ಬೇಕು. ನಮಗೆ ಇಷ್ಟದೇ ಹೊರಗಿನ ಪ್ರಪಂಚದ ಆಕರ್ಷಣೆ ಇದೆಲ್ಲ ಒಂದು ಹಾಡ್ತಾರೆ, ಸೆಳೆಯದಿರಲೆಲ್ಲ ನಮ್ಮದ ಜಗದ ವೈಭವ. ಈ ಜಗತ್ತಿನ ವೈಭವ ನಮ್ಮನ್ನು ಕ್ಷಣ ಕ್ಷಣಕ್ಕೆ ಏನು ನಮ್ಮ ಬುದ್ಧಿ ಅರ್ಥಾತ್ ಏನು ದೇಹಾತ್ಮ ಬುದ್ಧಿಯನ್ನು ದೇಹ ಬುದ್ಧಿ ಅನ್ನೋದು ಎಷ್ಟು ಪರಾಕಾಷ್ಠಕ್ಕೆ ಹೋಗಿ ಮುಟ್ಟಿದೆ ಅಂದ್ರೆ ತಾಜ್ಗೊಂಡು ಡ್ರೆಸ್ ಬದಲು ಮಾಡ್ತಾರೆ, ತಾಜ್ಗೊಂಡು ನಮೂನಿ ದೇಹದೊಳಗೆ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆ. ಎಷ್ಟೇ ಅಜ್ಞಾನ ತುಂಬಿ ತುಳುಕತ್ತೆ. ಆದ್ರಿಂದ ಸತ್ಪುರುಷರ ಕಳಕಳಿ ಏನಿದೆ ಅಂದ್ರೆ ಮತ್ತೆ ಎಂಥ ಒಂದು ಹೊಸ ಮನಸ್ಸು ತಯಾರು ಮಾಡೋದು ಹೇಳಿ. ಅದು ಎದರಲ್ಲೇ ಮಾಲಿನ್ಯ, ಮನಸ್ಸಿಗೆ ದೌರ್ಬಲ್ಯತಾ ಬಂದದ, ಮಾಲಿನ್ಯ ಬಂದದ ಅಂತಂದ್ರೆ ದೃಶ್ಯ ತುಂಬಿರೋದ್ರ, ಜಗತ್ ಪ್ರಪಂಚ ತುಂಬಿರೋದ್ರಿಂದ ಹಿಂದೆ ಮತ್ತೇನ್ ಮಾಡ್ಬೇಕು, ಹೊರಗೆ ಹಾಕ್ಬೇಕಲ್ಲ. ದೃಶ್ಯವನ್ನು ನೀವು ಹೊರಗೆ ಹಾಕಿದ ಹೊರತು ಜೀವನದ ಪ್ರಶ್ನೆ ಬಗ್ಗೆ ಹರಿಯಂಗಿಲ್ಲ. ಒಂದು ದೃಶ್ಯ ಹೊರಗೆ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು? ಎರಡು ಅದಕ್ಕೆ ಪ್ರೊಸೀಜರ್, ಒಂದು ನೆಗೆಟಿವ್ ಪ್ರೊಸೀಜರ್, ಪಾಸಿಟಿವ್.
ನೆಗೆಟಿವ್ ಪ್ರೊಸೀಜರ್ ಅಂದ್ರೆ ಇದ್ದದ್ದು ತೆಗೆದು ಹೊರಗೆ ಹೋಗಿಲ್ಲ. ನಮ್ಮ ಒಂದು ವೈಚಾರಿಕ ಭೂಮಿಕಾದಲ್ಲಿ ನಿಂತುಕೊಂಡು ಇದ್ದದ್ದೆಲ್ಲ ನೇತಿ ನೇತಿ ನೇತಿ, ಇದು ಅಲ್ಲ, ಇದು ಪರಮಾತ್ಮ ಸ್ವರೂಪ ಅಲ್ಲ, ಇದು ಪರಮಾತ್ಮ ಸ್ವರೂಪ ಅಲ್ಲ, ಹೆಂಡತಿ ಪರಮಾತ್ಮ ಸ್ವರೂಪ ಅಲ್ಲ, ಮಕ್ಕಳು ಹೆಂಡತಿನ ಬಿಡಬ್ಯಾಡ್ರಿ, ಬಿಡ್ರಿ ಅಂತ ಹೇಳುದಿಲ್ಲ ನಾವು. ಥಿಂಗ್ಸ್ ಆರ್ ನಥಿಂಗ್ ಬಟ್ ಎ ಥಾಟ್ಸ್. ವಸ್ತು ಇಲ್ಲೇ ಇಲ್ರಿ, ನಮಗೆ ಬಾಧಕವಾಗಿರೋದು ಆ ವಸ್ತುವಿನ ಬಗ್ಗೆ ಇರೋ ವಿಚಾರ ಬಾಧಕ. ಆಫೀಸ್ ಹೋಗುವ ಮುಂದೆ ಲಘು ಬರ್ತೀನ, ಲಘು ಬರ್ತೀನಿ ಇನ್ನು ಲಘು ಬಿಡ್ತಾನೆ ಅಲ್ರಿ ಬಾಸ್ ನೋಡಿ. 8 ತಾಸು ಆಗೋದು ಬಿಡಂಗೆ ಇಲ್ಲ. ನಾವು ಒಂದ್ ಕಡೆ ಹೇಳಿದೆ, ಪುರಾಣಂ ಭಾರತಂ ವೇದ ಶಾಸ್ತ್ರಾದಿ ವಿವಿಧಾನಿ ಪುತ್ರದಾರಾದಿ ಸಂಸಾರ ನಾಮಾಭ್ಯಾಸಸ್ಯ ವಿಘ್ನಕೃತಿ. ಇವೆಲ್ಲ ನಾಮಸ್ಮರಣೆ ಮಾಡೋ ವಿಘ್ನ ಅಂತೆ. ಪುರಾಣ ನಾ 18 ಪುರಾಣ ಓದಿ ಶುರು ಮಾಡಿದ್ವಿ. ನಾಮಸ್ಮರಣೆ ಮಾಡಿ ಟೈಮು, ಹನುಮಾನ್ ಚಾಲಿಸಾರಿ ಟೈಮ್ ಇರಲಿಲ್ಲ. ಭಾರತಂ ನಾ ಮಹಾಭಾರತವನ್ನು ಸ್ಟಡಿ ಮಾಡಿದ್ವಿ. ವೇದ ಪುರಾಣಂ ಭಾರತಂ ವೇದ 4 ವೇದ ಮುಖೋದ್ಗತ ಮಾಡೋಕೆ ಮಾಡಿ ಜಪ ಮಾಡ್ಲಿಕ್ಕೆ ಟೈಮ್ ಇದೆ. ಶಾಸ್ತ್ರಾನಿ ವಿವಿಧಾನಿ ಚ ಇಷ್ಟು ಹೇಳಿ ಸುಮ್ ಕೂಡಿದ್ರೆ ಅವರು. ಪುತ್ರದಾರಾದಿ ಸಂಸಾರ ನಾಮಾಭ್ಯಾಸ, ಹೆಂಡತಿ ಮಕ್ಕಳು ಇವರೆಲ್ಲ ನಾಮಸ್ಮರಣೆ ಬಾಧಕರು ಅಂತ ಹೇಳ್ಬಿಟ್ಟು ನಾವು ಹುಬ್ಬಳ್ಳಿ ಅವ್ರನ್ನ ಹೇಳಿದ್ಕೊಂಡು ಒಬ್ಬ ಎತ್ತ ಕೇಳಿ, ಹಂಗಾರೆ ಹೆಂಡತಿ ಮಕ್ಕಳು ಗುಣ ಅಂತೀರೇನ್ರಿ ನೀವು? ನಾಳೆ ಆಫೀಸ್ ಹೋಗಿ ಕರ್ಕೊಂಡು ಹೋಗ್ತೇನೆ ಅಂತ ಕೇಳಿದ್ ನಾವು. ಅಲ್ಲಿ ಎಂಥ ಪ್ರೇಮ ಇರಲಿ, ಪ್ರೀತಿ ಇರಲಿ, ಮಕ್ಕಳ ಮೇಲೆ ಇರಲಿ, ಹೆಂಡತಿ ಮೇಲೆ ಇರಲಿ, 8 ತಾಸಂತೂ ಬಿಟ್ಟು ಹೋಗ್ತಿರಲಿಲ್ಲ. ಹೆಂಗೋ ಹಂಗ ದಿನ 1 ತಾಸು ನೀವು ಒಬ್ಬರ ಒಂದು ಕೋಲೆ ಹಾಕುವಂತ ಹೆಂಡತಿ ಮಕ್ಕಳನ್ನೆಲ್ಲ ಹೊರಗೆ ಹಾಕಬೇಡ್ರಿ. ನೀವು ಅವನ್ನೆಲ್ಲ ಹೊರಗೆ ಕಳಿಸಿ ಬರಲ್ಲ ಹಾಕಿ ಒಳಗೆ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಏನಿಲ್ಲ. ಅದಕ್ಕಾಗಿ ನಮ್ಗೆ ಏನ್ ಮಾಡ್ಬೇಕಾಗಿ ಬರ್ತದ, ತಲಕಾಡು ಕರ್ಕೊಂಡ್ಬರುದು, ಮತ್ತೊಂದ್ ಕಡೆ ಕರ್ಕೊಂಡು ಹೋಗುದು ಮಾಡ್ಬೇಕಾಗಿ ಬರ್ತದೆ. ಹಿಂಗೆ ಹೆಂಡತಿ ಮಕ್ಕಳು ಏನು ಓಡ್ಬೋದ ಇಲ್ಲ 500 ಕಿಲೋಮೀಟರ್ ಇದು. ಅದನ್ನ ಯಾಕೆ ಹೇಳಿ ಕರ್ತೀನಿ ಅಂದ್ರೆ, ಒಳಗಿನ ತೆಗೆದು ಹೋಗೋ ಸಾಮರ್ಥ್ಯ ನಮಗೆ ಅದ್ರ ಜ್ಞಾನ ಮಾಡ್ತದೆ. ನೇತಿ ನೇತಿ, ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ, ಇದು ಬ್ರಹ್ಮ ಅಲ್ಲ. ಒಳಗೆ ತುಂಬೇದ್ರಿ ಕಸ. ಈ ದೃಶ್ಯ ಅಂದ್ರೆ ಕಸ, ಪ್ರಪಂಚ ಅಂದ್ರೆ ಕಸಾಡಿ. ಅದು ಆ ಕಸ ಎಷ್ಟು ತುಂಬೇದ ಅಂದ್ರೆ ಜನ್ಮ ಜನ್ಮಾಂತರ ತುಂಬಿ ಒಳತು ಕೊಳಚೆಯಾಗಿ ಅದರಿಂದ ಏನು ಬಬಲ್ಸ್ ಬರ್ತಾವು, ನೈಟ್ರೋಜನ್ ಬಬಲ್ಸು, ಅವ ವಾಸನೆ ಇದ್ದಾಗ ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಅವೆಲ್ಲ ಪ್ರಪಂಚದ ಕೊಳಸಿನಾಗಿಂದನೇ ಬಂದದ್ದು ವಾಸನೆ. ನಮಗೆ ಶಕ್ತಿ ಇಲ್ಲದ ಮಾತ್ರ. ಮತ್ತೆ ಇನ್ನೊಂದು ಯಾವುದು, ಪಾಸಿಟಿವ್ ಪ್ರೊಸೆಸ್. ಇದಕ್ಕೆ ಭಕ್ತಿ ಅಂತ ಒಳಗೆ ತುಂಬುದನ್ನ ನಾವಾಗೆ ಏನು ಅಂದ್ರೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ಕೇವಲ ಒಂದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಳಗೇನದನು ಅತಿ ಪರಿಶುದ್ಧವಾಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಒಂದು ದಿವ್ಯವಾಗಿರುವ ಅಕ್ಷರಗಳನ್ನು ನಾವು ತುಂಬೋತ ಕೂತೀವಿ ಅಂದರೆ ಏನಾಗ್ತದೆ ಹೇಳ. ಲೋಕಮಾನ್ ತಿಲಕರ ಕಡೆ ಒಬ್ಬ ಬಂದೇನಂದ, ನೀವು ಬಹಳ ದೊಡ್ಡ ಪಂಡಿತರನ್ನು ಕೇಳಿದ್ನಿ, ಅದಕ್ಕೆ ನಾನು ಕೆಲಸ ಮಾಡಬೇಕು. ಏನು, ನಾವು ಭಯಂಕರ ಸೆರೆ ಕುಡಿತೀವಿ, ದಯವಿಟ್ಟು ಅದನ್ನು ಬಿಡಿಸ್ತೀವಿ. ಅಗ್ರಿ ಸರಳ ಅದ. ಹೆಂಗ ನಾಳನ್ ಬಾಟ್ಲಿ ತುಂಬ ಅವ್ ತಂದ, ತಮ್ಮ ಕಿಶೆದಾಗಿನ ಒಂದು ಹರಳ ತೆಗೆದು ಆ ಬಾಟ್ಲಿಯಾಗ ಹಾಕಿದ್ರು, ಕುಡಿ, ಅಲ್ಲಿ ಬಿಡಿಸ್ ಕುಡಿತೀನಿ. ನಾಳೆ ಮತ್ತೆ ತುಂಬ ಇದ್ರ ಮ್ಯಾಲ ಕುಡಿಬೇಡ. ಇಷ್ಟು ಒಬ್ಬ ಡಾಕ್ಟರ್ ಕಡೆಗೆ ಒಬ್ಬ ಪೇಷಂಟ್ ಹೋದ್ರು, ನನಗೆ ಬಹಳ ಶುಗರ್ ಅದರಿ, ಹೆಂಗಾದ್ರು ಮಾಡಿ ಬಿಡಿಸ್ತೀವಿ. ನೀವು ಸಕ್ಕರೆ ತಿನ್ನೋದು ಬಿಡ್ರಿ, ಮತ್ ನಿಮ್ ಕಡೆ ಯಾಕೆ ಬರ್ತಿದ್? ನಾ ಸಕ್ಕರೆ ತಿನ್ನೋದು ಬರ್ತಿದ್ರ, ಬಿಡೋದು ಬರ್ತಿದ್ರ. ನಾ ಸಕ್ಕರೆ ತಿನ್ನಾವ, ಸಿಹಿ ತಿನ್ನಾವನ, ಆದ್ರೂ ಏನಾದ್ರು ಉಪಾಯ ಹೇಳಿ. ಅಗದಿ ಸರಳ. ನಾನೊಂದು ಪೌಡರ್ ಕೊಡ್ತೀನಿ, ಪುಡಿ ಕೊಡ್ತೀನಿ, ಸೀಟ್ ಕೊಡ್ತೀನಿ. ನೀ ಏನೋ ಸಿಹಿ ತಿನ್ನೋ ಮುಂದೆ ಕುಡಿ ಮುಂದೆ ಅದ್ರ ಸೀಟ್ ಹಾಕೊಂಡು ಕುಡಿ, ಸೀಟ್ ಹಾಕೊಡ್ತೀನಿ. ಶಿರಾ ತಿನ್ಬೇಕಾದ್ರು ಅದ್ರ ಮೇಲೆ ಸೀಟ್ ಹಾಕು, ಪೌಡರ್ ಹಾಕು, ಹಿಂಗೆ ಕಲಿಸ್ಕೊಂಡು ತಿನ್ನು.
ಹಿಂಗಿರ್ಬೇಕು ನೋಡ್ರಿ ವೈದ್ಯರಿದ್ರು. ಏನು ಬರೇ ಶುಗರ್ ಬಿಡ್ರಿ ಅದು. ಆಯ್ತು, ಒಂದು ಮನೆ ತಗೊಂಡೋದ, ಹೆಂಡತಿಗೆ ಹೇಳ್ದ ಚಲೋ ಚಹಾ ಮಾಡಿ, ಬಹಳಷ್ಟು ಆಗ್ತದೆ, ಡಬಲ್ ಆಗ್ತದೆ. ಹಾಗಲ್ರಿ ನೀವು ಸುಮ್ಮನೆ ಹೇಳ ಮಾಡಿದ್ಲಕ್ಕಿ ಒಂದು ಸೀಟ್ ಹಾಕಿದ, ಹಿಂಗೆ ಮಾಡಿದ ಕೂಡ್ಲಿ ಕೂದ ಸಪ್ಪುಗ ಹತ್ತದು. ಸಕ್ಕರೆ ಇಲ್ದವ್ರ ಜೊತೆ ಏನು ಅಸೈನ್ಮೆಂಟ್, ಸಕ್ಕರೆನೇ ಇಲ್ಲ. ಏನ್ ತಿನ್ಬೇಕಂದ್ರು ಕುಡಿಬೇಕಂದ್ರು ಆ ಸೀಟ್ ಮಾತ್ರ ಪಾಪ ಅವ್ನು ಗಟ್ಟಿ ಮುಟ್ಟಿ ಮನಸ್ಸು ಮಾಡಿ ಹಾಕೇ ಬಿಡ್ತಿದ್ದ. ಅದು ಸಪ್ಪಗೆ ಹತ್ತೇ ಬಿಡ್ತಿತ್ತು. ಆಮೇಲೆ ಅದನ್ನು ಬಿಡ್ತಿತ್ತು. ಹಿಂಗ್ ಬಿಡುವತ್ ಏನಾಯ್ತು ಅಂದ್ರೆ ಸಕ್ಕರೆ ಬಿಟ್ಟು ಶುಗರ್ ಹೋದ್. ಹೆಂಗ ಲೋಕಮಾನ್ ತಿಳ್ಕೊಂಡು ಮರುದಿವ್ಸ ಒಂದು ಸೆರೆ ಬಾಡಿಸ್ಕೊಂಡು ಕಿಶೆಯಲ್ಲಿ 2 ಹಲ ತೆಗೆದು ಅದನ್ನ ಹಾಕಿದ್ರು. ಎಷ್ಟು ಹಲ್ಲು ಹಾಕ್ತಿದ್ರು ಅಷ್ಟು ತಲೆ ಸೆರೆ ಹರಿದ್ರು. ಒಂದು ದಿವ್ಸ ಬಾಡಿಸ್ಲಿಕ್ಕೆ ಪೂರ ಹಲ್ಲೆ ತುಂಬ್ತೀವಿ, ಸೆರೆ ಖಾಲಿ ಆಯ್ತು, ಬಿಟ್ಟೆ ಅಂತ ಚಲೋ ಆಯ್ತು. ನಾವು ಒಳಗೆ ತುಂಬಬೇಕಾಗಿ ಹನುಮಾನ್ ಚಾಲೀಸ ಪ್ರಪಂಚ ತುಂಬ್ರಿ ಅಂತ ಯಾರು ಹೇಳಬೇಕಾದ ಅವಶ್ಯಕತೆ ಐತ್ರಿ. ಹಿಂಗಾಗಿ ನಾವು ಎಲ್ಲೆಲ್ಲೋ ಕರ್ಕೊಂಡು ಎಲ್ಲೆಲ್ಲೋ ಕೂಡಿಸಿ ಅವ್ರ ತಲೆಯಾಗ ಏನೇನಾದ್ರೆ ತುಂಬಿ 1000 ಗಟ್ಟಲೆ ಮಂದಿ ತಲೆಯಾಗ ಇಂಥದೇನಾದ್ರು ತುಂಬಿದ್ವಿ ಅಂದ್ರೆ ಇಷ್ಟ ಪ್ರಪಂಚ ಖಾಲಿ ಆಯ್ತು. ಪ್ರಪಂಚ ಎಷ್ಟೆಷ್ಟು ಪ್ರಮಾಣದಲ್ಲಿ ಒಳಗಿಂದ ಖಾಲಿ ಆಗ್ತದನೋ ಅಷ್ಟಷ್ಟು ಪ್ರಮಾಣದಲ್ಲಿ ಮನಸ್ಸು, ದಿವ್ಯ ಮನಸ್ಸು ನಿರ್ಮಾಣ, ಹೊಸ ಮನಸ್ಸು ತಯಾರಾಗ್ತದೆ. ಶುದ್ಧ ಮನಸ್ಸು ಅರ್ಥಾತ್ ಏನು ಪವಿತ್ರವಾದ ಮನಸ್ಸು ಆದರೂ ಹೊರತು ಜೀವನದ ಪ್ರಶ್ನೆ ಬಗೆಹರೆ. ಆದ್ರಿಂದ ಸಾಧು ಸತ್ಪುರುಷರು ಎಷ್ಟು ಕಳಕಳಿ. ಮಹಾರಾಜರು ಹೇಳಿದ್ರು, ಯಾರ ಮುಖದಲ್ಲಿ ಭಗವಂತನ ನಾಮದನ್ನು ಅವ್ರ ಬಾಗಿಲಾಗ ನಾನು ನಾಯಿಗತೆ ಉಳ್ಳಾಡ್ತದೆ ನೋಡ್ರಿ. ಅರ್ಥಾತ್ ಭಗವಂತನ ನಾಮಸ್ಮರಣೆ ಏನ್ ಕಠಿಣದ ಹೇಳಿ ಹೋಗುವ ಮುಂದೆ. ಅರವಿಂದ ಘೋಷ್ ಅವ್ರ ಕಡೆಗೆ ಒಬ್ಬ ಕಣ್ಮಳ ಒಂದು ವಿದೇಶಿ ಹೆಣ್ಮಗಳು, ಆಕೆ ನನಗೆ ಏನಾದ್ರು ಒಂದು ಅನುಗ್ರಹ ಕೊಡ್ರಿ ಅಂತ. ಅವ್ರ ಅನುಗ್ರಹ ಕೊಟ್ರೆ ಏನು ಅಂದ್ರೆ ಓಂ ನಮೋ ಭಗವತೆ. ಆಕೆಗೆ ನಾರಾಯಣಾಯ ವಾಸುದೇವ ಏನ್ ತಿಳಿದಿದ್ದಿಲ್ಲ. ನಿಮ್ಗೆ ಹೇಗೆ ಆಶ್ಚರ್ಯ ಅನಿಸ್ಬೋದು. ಇವತ್ತು ನಾವೇನು ಶ್ರೀ ಮಾತಾ ಅಂತೀವಿ, ಅವರ ಆ ಹೆಣ್ಮಗಳು ಎಲ್ಲಿ ಮುಟ್ಟಿದ್ ಬಿಟ್ರಿ 8 ತಾಸು ಓಂ ನಮೋ ಭಗವತೆ, ಓಂ ನಮೋ ಭಗವತೆ, ಓಂ ನಮೋ ಭಗವತೆ, ಓಂ ನಮೋ ಭಗವತೆ. ಯಾರಿಗೆ ಏನೂ ಇಲ್ಲ, ಓದಿಲ್ಲ, ಬರೀ ಇಲ್ಲ, ಏನು. ಆ ಹೆಣ್ಮಗಳ ಶರೀರ ಕೋಶದೊಳಗಿಂದ ಓಂ ನಮೋ ಭಗವತೆ, ಓಂ. ಪ್ರಯತ್ನ ಇಲ್ರಿ ನಮ್ದು. ಪ್ರಪಂಚಕ್ಕಾಗಿ ಎಷ್ಟು ನಾವು ಅಡ್ಡಾಡಿ ಚಪ್ಪಲ್ ಹರ್ಕೋತೀವಿ ಅಂದ್ರೆ, ಮಹಾರಾಜರು ನೀವು ಪ್ರಪಂಚಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತೀರೋ ಅದ್ರ 1/10 ಭಗವಂತನಿಗಾಗಿ ಪ್ರಯತ್ನ ಮಾಡಿದ್ರೆ 10 ಸಲ ಭಗವಂತ ಸಿಕ್ಕು. ನಮ್ಮ ಜೀವನ, ನಮ್ಮ ಮನಸ್ಸಿನ ನಿರ್ಧಾರ. ನಾ ಇದು ಉಳಿದ ಆಯುಷ್ಯ ದಿನ ಒಂದು ಸ್ವಲ್ಪ ಯಾಕಾಗ್ತದೆ. ಮಹಾರಾಜರು ಹೇಳಿದ್ರು, ಜನ್ಮಾಲಾಲು 24 ತಾಸು ಹುಟ್ಟಿ ಬಂದಿವೆ ಅಂತ 24 ತಾಸು ಜಪ ಮಾಡಿ ಶಕ್ಯದ 12 ತಾಸು ಮಾಡಿ. ಹಾಗಾಗಿ 6 ತಾಸು 1 ತಾಸು ಮಾಡಿದ್ದೀರ. ಅದಕ್ಕೆ ನಾವು ಕನಿಷ್ಠ 3,500 ಆದ್ರೂ 1 ತಾಸನೇ ಜಪ. ಬೆಳಗ್ಗೆ ಎತ್ತಾಗಿಲ್ಲ ರಾತ್ರಿ ಜತ್ತು ತನಕ ಯಾವ್ದು ವಿಧಿ ಇಲ್ಲ, ನಿಷೇಧ ಇಲ್ಲ, ಸ್ನಾನ ಬೇಡ, ಏನೇನೂ ಬೇಡ, ಬಾಯಾಗ ಜಪ ಮಾಡಿ. ಅರ್ಥಾತ್ ಅಷ್ಟು ಒಲೆ ಮಹಾರಾಜರು ಮಲ್ಕೊಳ್ಳೋ ಮುಂದೆ ಹಾಸಿಗೆ ಮೇಲೆ ಕೂತು 1 ಮಾಲಿ ತಪ್ಪಲ್ಲ ಜಪ ಮಾಡ್ರಿ, ಭಗವಂತ ನಿಮ್ಮನ್ನು ಉದ್ಧಾರ. ನಾವು ಮಾಡ್ತೀವಿ, 1 ದಿವಸ ಮಾಡ್ತೀವಿ, 2 ದಿವಸ ಮಾಡ್ಬಿಡ್ತೀವಿ, ಎಲ್ಲೇನೋ ಗಡಬಡಿ ಒಳಗೆ. ಆ ಟೈಮಿಗೆ ಭಗವಂತ ಅಕಸ್ಮಾತ್ ನಮ್ಮನ್ನು ಕರೀಲಿಕ್ಕೆ ಬಂದ ಅಂದ್ರೆ ನಮ್ದು ಹೆಂಗೆ ತಯಾರಿ ಇರಬೇಕು ಅಂದ್ರೆ 1 ದಿವಸ ತಪ್ಪಿಸಿದ್ದಿಲ್ಲ ಅಂದ್ರೆ ಆ ಭಗವಂತ ಹೇಳಿ ಬರ್ತಾರೆ, ತಡಿ ಇವತ್ತಿನ ಜಪ ಆಗಿಲ್ಲ, ಜಪ ಮಾಡಿ ಬರ್ತೀನಿ ಅಂತ ಹೇಳೋದು. 1 ದಿವಸ ತಪ್ಪಿಸಿದ್ವಿ, 4 ದಿವಸ ತಪ್ಪಿಸಿದ್ವಿ, 2 ದಿವಸ ಮಾಡಿದ್ವಿ, ಗೊತ್ತದನೋ ನೀ ಹೆಂಗ್ ಮಾಡ್ತೀಯ ಅನ್ನೋದು. 1 ದಿವಸ ಮಾಡಿದ್ರೆ 2 ದಿವಸ ಮಾಡಿದ್ರೆ ನಡಿ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ. ಇದಕ್ಕೊಂದು ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ, ಜೀವನದಲ್ಲಿ ಸ್ವಲ್ಪ ಸಮಯ ತೆಗಿಬೇಕಿಂತ ಸಂದರ್ಭ. ನಾವು ಬಹಳ ಮನಸ್ಸಿಗೆ ಸಂತೋಷ ಸಮಾಧಾನ ಆಗುವ ವಿಷಯ ಏನು ಅಂದ್ರೆ,
ನಾವು ಇವ್ರು ನಮ್ಮ ಜೊತೆಗೆ ಸಂಪರ್ಕ ಮಾಡಿ 3-4 ಸಲ ಫೋನ್ ಮಾಡಿ ನೀವು ಬರ್ರಿ ಬರ್ರಿ ಅಂದು ನಮಗೂ ಇವ್ರ ಬಗ್ಗೆ ಎಷ್ಟೊಂದು ಆತ್ಮೀಯತೆ ವಾತ್ಸಲ್ಯ ಭಾವ ಉಂಟಾಯ್ತು ಅಂದೆಲ್ಲ ಬರ್ತೀನಿ ಯಾವುದೇ ಪರಿಸ್ಥಿತಿ. ಮತ್ತೆ ನಾವು ಸಹಜವಾಗಿ ಎಲ್ಲಾ ಕಡೆ ವಾಟ್ಸ್ಆಪ್ ಹಾಕಿ ಕಳಿಸಿದ ಕೂಡಲೇ ಎಲ್ಲಾದ್ರೂ ಸಹಿತ ಇಷ್ಟು ಜನ ಅಂತೂ ಅಗ್ನಿ ಸಹಜ ನಮ್ಮ ಈ ಕಾರ್ಯಕ್ರಮ ಎಲ್ಲೇ ಇರ್ಲಿ ಬರ್ತಾರೆ. ನಾಳೆ ಕೊಲ್ಲಾಪುರದಾಗ ಅದ್ರೆ 11 ತಾಸು ಹನುಮಾನ್ ಚಾಲೀಸ ಅದ. ನಾನು ಇವತ್ತು ಮುಂಜಾನೆ ಅವರಿಗೆ ಕಣ್ಣ ನೀರು ತಂದು ಹೇಳಿದೆ. 300 ಜನ ಹೆಸರು ಕೊಟ್ಟ ಬರ್ತೀವಿ. ನಾನು ಅವ್ರಿಗೆ ಹೇಳಿದೆ ಬ್ಯಾಡ್ರಿ, ಇದು ನಮ್ ಜನ ಕೇಳುವುದಿಲ್ಲ, ನಾನು ಬರ್ತೀನಿ ಅಂತಾರೆ. ಬಹಳ ಜನ ಅಂತ ದೊಡ್ಡ ಕೊಲ್ಲಾಪುರದಂತಲ್ಲಿ ನಮ್ಮ 300 ಜನರಿಗೆ ವ್ಯವಸ್ಥೆ ಮಾಡೋದು ಕಠಿಣ ಆಗ್ತದೆ. ಅದೆಲ್ಲ ಆರಾಮ್ ಬಹಳ ಕಠಿಣ ಅದ. ಅಲ್ಲಿ ಶಹರ್ದಾಗ ಒಂದು 10 ಮಂದಿ ಓದ್ಕೊಳ್ಳಿ ಜಗ ಸಿಗೋದು ಕಠಿಣ ಅದ. ಆದ್ರಿಂದ ಬೇಡ ಅಂತ ಹೇಳಿ ಪಾಪ ಅವನು ಕೈ ಅಷ್ಟ ಕಳ್ಕೊಂಡು ಹೇಳಿದ ಇಲ್ರಿ ನಾವು 400 ಮಂದಿ ವ್ಯವಸ್ಥೆ ಮಾಡೀವಿ, ನೀವು ದಯವಿಟ್ಟು ಬರ್ಬೇಕು, ಬೇಡ ಅನ್ಬಾರ್ದು. ಆಯ್ತಪ್ಪ ಬರ್ತೀನಿ ಅಂತ ಹೇಳಿ ಅರ್ಥಾತ್ ತಲಕಾಡಕ್ಕೆ ಹೋಗುದು ಅಂತ ನಾವು ಸ್ವಲ್ಪ ಮಂದಿ ಒಳಗೆ ಪಬ್ಲಿಕ್ ಮಾಡುದ್ರಾಗನ ನಮ್ ಜೊತೆಗೆ ಮಂದಿ ಇಷ್ಟೆಲ್ಲ ಜನರು ನೀವು ಬಂದ್ರಿ, ನಿಮಗೂ ಎಷ್ಟು ಕಳಕಳಿ ಅದ ಅನ್ನೋದು ನಮಗ ಕಲ್ಪನಾ ಬರ್ತದೆ. ಆದ್ರೂ ಸಹಿತ ಮತ್ತಿನ ಚಲೋ ಮಾಡಿದ್ರಿ, ಬಹಳ ಬಂದ್ಬಿಟ್ರಿ ಅಂತ ಕೂಡ ಮುಂದಿನ ಸಲ ಬರುದೇ ಇಲ್ಲ ನಮ್ಮ. ಅದಕ್ಕೆ ನಾವು ಹೇಳುವುದೇನಂದ್ರೆ ಹಿಂಗೆ ಹೇಳ್ಕೊತ ಇದ್ರ ಮತ್ತೆ ಮುಂದಿನ ಸಲ ಬರ್ಲಿಕ್ಕೆ ಶಕ್ಯ. ಹೊಗಳಬಾರ್ದು, ಬಹಳ ಮುಂದೆ ಬಾರಿ ಮುಂದೆ ಹೊಗಳ ಕೂಡ ಬರ್ತೀವಲ್ರಿ ಸಾಕಷ್ಟು ಸಲ ಅನ್ಸ್ತೀವಿ. ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ಏನಾದ್ರೂ ಮಾಡಿ ನಾವು ಸತ್ಪುರುಷರ ಪ್ರೇಮಕ್ಕೆ ಪಾತ್ರವಾಗಿ ನಮ್ಮ ಜೀವನದ ಸಿದ್ಧಾಂತದ ಕೇವಲ ಸತ್ಸಂಗಕ್ಕಾಗಿ 10,000 ಮೈಲ್ ಅಡ್ಡೆ ಎಲ್ಲೆಲ್ಲಿ ನನ್ನ ಸತ್ಸಂಗ ಸಿಗ್ತಿತ್ತೋ ಅದೇ ಹೇಳಿದ್ರು ಅವ್ರು ಸತ್ಸಂಗದ ಮಹಿಮಾ. ಮಹಾರಾಜ ಹೇಳ್ತಿದ್ರು ಸತ್ಸಂಗ ಎಂದೂ ವ್ಯರ್ಥ ಹೋಗುವುದಿಲ್ಲ. ಏನ್ರಿ ಏನಿತ್ಲ ಕಿವಿಲಿ ಕೇಳ್ತಾ ಇತ್ಲ ಕಿವಿಲಿ ಬಿಡ್ತಾರ ಅಂತ ಕೆಲವ್ರು ಅಂತಾರ್ರಿ. ಮಹಾರಾಜರು ಬಿಡುವಾದ್ರ ಆಗ್ತದೆ. ಈ ಕಿವ್ಯಾಗಿಂದ ಒಳಗೆ ಹೋಗಿ ಕಿವ್ಯಾಗಿಂದ ಹೊರಗೆ ಹೋಗುವ ಮೆದುಳು ಸ್ವಲ್ಪ ಟಚ್ ಆಗಿ ಹೋಗ್ತದೆ. ಮಹಾರಾಜ ಹೇಳಿದ್ರು ಈ ಮಣ್ಣಿನ ರಸ್ತೆಯ ಮೇಲೆ ಆಕಳು ಸೆಗಣಿ ಹಾಕ್ತಂದ್ರೆ ನೀವು ಆ ಸೆಗಣಿ ಎತ್ತಿದ್ರೆ ಸ್ವಲ್ಪ ಆದ್ರೂ ಧೂಳು ಬರ್ತದೆ, ಮಣ್ಣು ಬರ್ತದೆ. ಹಂಗೇನಿದ್ರೆ ಇವತ್ತು ಕೇಳಿದ್ದು ಎಂದೂ ವ್ಯರ್ಥ ಹೋಗ್ಲಿಕ್ಕೆ ಸಾಕು. ಎಲ್ಲರ ಕಡೆಗೆ ಸಾಯುವ ಮುಂದ ಓಹೋ ಮತ್ತು ತಲಕಾಡು ಒಳಗೆ ಗುರುಗಳು ಹಿಂಗೆ ಹೇಳಿದ್ರು ನೆನಪಂದ್ರೆ ಸಾಕು ಉದ್ಧಾರ. ಆದ್ರೆ ನಮಗೆ ವಿಶ್ವಾಸದ ಶ್ರದ್ಧಾ ಅದ ಏನು ಅಂದ್ರೆ ಸತ್ಸಂಗ ಎಂದು ವ್ಯರ್ಥ ಹೋಗುವುದಿಲ್ಲ. ಅದ್ರೊಳಗೂ ಆ ಹೇಳೋರು ಅವ್ರು ತಮ್ಮ ಆಯುಷ್ಯದಲ್ಲಿ ಸಂಪಾದಿಸಿರ್ತಕ್ಕಂಥ ತಪಶ್ಚರ್ಯ ಅರ್ಥಾತ್ ಇಂದ್ರಿಯ ನಿಗ್ರಹ ಇನ್ನೂ ಅನೇಕ ಪ್ರಕಾರದ ಶ್ರವಣ ಮನನ ಇತ್ಯಾದಿಗಳಿಂದ ಏನು ಸಾರವತ್ತವಾಗಿರ್ತಕ್ಕಂಥದ್ದು ತಮ್ಮ ತಲೆ ಇಟ್ಕೊಂಡು ಕೂತಿರ್ತಾರೋ, ಹೃದಯದಲ್ಲಿ ಇಟ್ಕೊಂಡು ಕೂತಿರ್ತಾರೋ, ಅದನ್ನ ಇಷ್ಟೊಂದು ಕಳಕಳಿಯಿಂದ ಅವರು ವ್ಯಕ್ತ ಮಾಡುವಾಗ ನಮ್ಮ ಅಂತಃಕರಣದಲ್ಲಿ ಅದೇನು ವ್ಯರ್ಥ ಆಗ್ಲಿಕ್ಕೆ ಶಕ್ಯತೆ ಇದೆ. ಆದ್ರೂ ನಮ್ಮ ನಿಜವಾಗಿಯೂ ಈ ಎಲ್ಲ ಸ್ವಾಮಿಗಳಿಗೆ ಮಹಾಸ್ವಾಮಿಗಳು ಎಲ್ಲರಿಗೂ ಇವತ್ತು ನಿಜವಾಗಿಯೂ ನಮಗೆ ಮತ್ತೆ ಮಾತಾಡಬೇಕಂತೂ ಏನಿಲ್ರಿ. ಮೌನಂ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವ ಯುಗ. ಅವ್ರ ದೃಷ್ಟಿ ಒಳಗದ ಪ್ರೇಮ, ಅವ್ರ ದೃಷ್ಟಿ ಒಳಗದ ಭಗವದ್ಭಾವ. ಬರೀ ಅವ್ರ ದೃಷ್ಟಿ ಬಿದ್ದರೆ ಸಾಕು ನಮ್ಮ ಜೀವನದಲ್ಲಿ ಎಷ್ಟೋ ನಮಗೆ ಪುಣ್ಯ ಒದಗಿ ಬರ್ತದೆ. ನಮಗೆ ಸತ್ಪುರುಷರ ವಿಷಯದಲ್ಲಿ ಬಹಳ ನಮಗೆ ಭಾವನೆ ಇದೆ. ಅವ್ರ ಹೊರತಾಗಿ ನಮ್ಮ ಜೀವನದಲ್ಲಿ ನಮಗೆ ಸಮಾಧಾನ ಕೊಡ್ಲಿಕ್ಕೆ ಯಾರಿಗೂ ಶಕ್ತಿ. ಆದ್ದರಿಂದ ನಾವು ಸದ್ಗುರುಗಳಿಗೆ ಸತ್ಪುರುಷರಿಗೆ ಅತ್ಯಂತ ಭಕ್ತಿ ಭಾವದಿಂದ ಅವ್ರ ಜೊತೆ ನಡ್ಕೋಬೇಕು. ಅವ್ರ ಜೊತೆಗೆ ನಮಗೂ ಆ ರೀತಿ ಅರ್ಥಾತ್ ಪ್ರೇಮ ಅಂತಃಕರಣ ಭಾವನಾ ಇರಬೇಕು, ಶರಣಾಗತಿ ಇರಬೇಕು. ಮತ್ತು ಅದೇ ಅಲ್ಲದೆ ನಾವು ಸತ್ಸಂಗ ಹೇಳೋರು ಯಾರಾದರೂ ಇದ್ರೂ ಸಹಿತ ಅವರು ಶಾಸ್ತ್ರವನ್ನ ಹೇಳ್ತಾರೆ, ಶ್ರೇಷ್ಠ ಉತ್ತಮ ವಿಚಾರಗಳನ್ನ ಹೇಳ್ತಾರೆ. ಆಕಳು ಕಪ್ಪಿದ್ರೇನು ಬಿಳಿಗಿದ್ರೇನು ಹಾಲು ಅವರಲ್ಲ, ಹೆಂಗೋ ಹಂಗೆ ಯಾರು ಹೇಳಾರೋ ಅನ್ನೋದು ಮುಖ್ಯ ಅಲ್ಲಿ ಏನ್ ಹೇಳ್ತಾರ ಅನ್ನೋ. ಆದ್ರಿಂದ ಯಾರು ಅವ್ರ ಇತಿಹಾಸ, ಅವ್ರ ಚರಿತ್ರೆ, ಅವ್ರು ನಾವು ಕೇಳ್ಕೊಂತ ಕೂಡಿ ಜಾತಿನ ಪೂಛೋ ಸಾಧು ಸೇ ಪೂಛ ಲೀಜಿಯೇ ಜ್ಞಾನ.
ಮೂಲಕರು ತಲವಾರಿಕಿ ಪಡೆಯಲಹದಿರೋ ಮ್ಯಾಲ ಹೆಂಗೋ ಹಂಗ ನಾವು ನಮಗೆಲ್ಲ ಸತ್ಪುರುಷರ ಬಗ್ಗೆ ಪ್ರೇಮದ ಆದರದ ಗೌರವದ ನಮ್ಮ ಕಡೆಗೆ ಒಂದು 5-6 ಜನ ಮುಸಲ್ಮಾನ್ ಸಾಧು ಬಂದಿದ್ರು ಫಕೀರ್ರು. ಅವ್ರು ನಮ್ಮ ಬಗ್ಗೆ ಅಷ್ಟು ವ್ಯಕ್ತ ಮಾಡಿದ್ರು. ನಾವು ನೀವು ಬರ್ರಿ ಒಂದ್ಸಲ ನಾವು ನಿಮ್ಮದು ಪ್ರವಚನ ಹೇಳ್ತೀವಿ. ಅವಶ್ಯ ನಾವು ಚರ್ಚಿನಲ್ಲಿ ಸಹಿತ ಪ್ರವಚನ ಮಾಡಿವ್ರಿ. ಚರ್ಚಿನಲ್ಲಿ ಲೈನ್ಸ್ ಕ್ಲಬ್ನಲ್ಲಿ, ರೋಟರಿ ಕ್ಲಬ್ನಲ್ಲಿ, ರಿಮೈಂಡ್ ಹೋಮ್ನಾಗ ಪೊಲೀಸರ ಯಥಾರ್ಥ ಏನು ಅಂದ್ರೆ ಟ್ರೈನಿಂಗ್ ಸೆಂಟರ್ ಸಹಿತ ಪ್ರವಚನ ಮಾಡಿ. ಒಂದ್ ದಿವಸ ಅವ್ನು ಕೆಂಪಯ್ಯ ಅಂತ ನಮ್ಮ ಕಡೆಗೆ ಬಹಳ ಇದು ಇತ್ತು. ಈಗ ಅದರಿಂದ ಹೊರತಾಗಿ ಹೋಗಿ ಒಂದ್ ದಿವಸ ನಾವು ಒಂದ್ ಕಡೆ ಪ್ರವಚನ ಮುಗಿಸಿ ಹೊರಗೆ ಈಗ ಪೊಲೀಸರು ಬಂದು ನಿಮ್ಮನ್ನು ಕೆಂಪಯ್ಯ ಅವ್ರು ನಾಳೆ 11 ಗಂಟೆಗೆ ಬರ್ಲಿಕ್ಕೆ ಕೆಂಪಯ್ಯ ಹೆಸರು ತಗಲ್ಪ ಅಂದ ಕೂಡಲೇ ಆಯ್ತು ಬರ್ತಿದ್ವಿ ಅಂತ ಹೇಳಿದೆ. ಹೋದ್ವಿ. ನಮ್ಮ ಗುರಾಜಿ ಅಂತ ಅವ್ನು ಹೇಳಿದ ಸ್ನಾನ ಮಾಡಿ ಬಿಟ್ಬಿಡು. ಅವ್ರ ಮೆಟಾಡೋರ್ ಬಂತು. ಅದನ್ನ ಕೂತು ಹೋಗ್ತಿದ್ವಿ. ಧಾರವಾಡದಾಗ ನಮ್ಮನ್ನ ಮೆಟಾಡೋರ್ನ ನೋಡು ಗುರುಗಳು ಪೊಲೀಸರು ಹಿಡ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಇಂಥ ದೊಡ್ಡ ಹಾಲ್ ಇತ್ತು. ಅದು ಮುಂದೆ ನಿಂದಿಸಿದ್ರು. ಒಳಗೆ ಹೋಗಿ ನೋಡಿದ್ವಿ. ಅದು ಸ್ಟೇಜ್ ಮೇಲೆ ಒಬ್ರು ಯೂನಿವರ್ಸಿಟಿ ಲೀಡರು, ಒಬ್ರು ಪೊಲೀಸ್ ಅಧಿಕಾರಿ ಕೂತಿದ್ರು. ಬರ್ರಿ ಗುರುಗಳು. ಅವ್ ಪೊಲೀಸರೆಲ್ಲ ಎದ್ದು ಈಗ 4-5 ಮಂದಿ ಪೊಲೀಸರು. ನಂದು ಯಾಕೆ ಹೇಳ್ತೀವಿ ಇಲ್ರಿ ಕೆಂಪಯ್ಯ ಅವ್ರು ನಿಮ್ ಪ್ರವಚನ ಎಲ್ಲಿದ್ರು ಕೇಳ್ಯಾರ, ಅವ್ರು ನಿಮ್ ಪ್ರವಚನ ಮಾಡಿಸ್ಬೇಕು ಪೊಲೀಸರಿಗೆಲ್ಲ. ಅಯ್ಯೋ ಮುಂಚೆ ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗದ. ನಾವು ಬ್ರಹ್ಮ ಜಿಜ್ಞಾಸ ಬೇಡ, ಧರ್ಮ ಜಿಜ್ಞಾಸ ಬೇಡ, ಕರ್ಮ ಜಿಜ್ಞಾಸ ಬೇಡ, ಜೀವನ ಜಿಜ್ಞಾಸ. ಇಂದಿನ ಪರಿಸ್ಥಿತಿಯನ್ನು ನಾವು ಸಮಾಧಾನತೆ ಬಾಳ್ಲಿಕ್ಕೆ ಏನ್ ಮಾಡಬೇಕು? ಇದನ್ನ ಸೊಲ್ಯೂಷನ್ ಏನಂದ್ರೆ ಸಾಧು ಸತ್ಪುರುಷರೇ ಹೇಳಿ. ಅವ್ರು ಏನ್ ಹೇಳ್ತಾರಂದ್ರ ಪ್ರಪಂಚದಿಂದ ನಿಮ್ಮ ಮನಸ್ಸನ್ನು ನಿಧಾನವಾಗಿ ಸ್ವಲ್ಪ ಕಡಿ ತಕ್ಕೊಂಡು ಅದನ್ನು ಭಗವಂತನ ಕಡೆಗೆ ತೊಡಗಿಸ. ಮತ್ತೊಂದು ಇತ್ಲಾಯಿನ ಕಿಶದ ಎಂಟು ತಲೆ ಇತ್ಲಾಯಿನ ಕಿಶದ ಇಷ್ಟು ಸರಳ ಅದ. ಯಾಕಂದ್ರ ನಮ್ಮ ಕಳಕಳಿಯದ ಏನು ಅಂದ್ರೆ ನಾವು ಮತ್ತೆ ಮುಂದಿನ ಸಲ ಅನುಕೂಲ ಆಗ್ತದೆ ಮತ್ತೆ ಬರ್ತೀವಿ. ನಿಸರ್ಗ ರಮ್ಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮತ್ತೊಂದ್ಸಲ ಹನುಮಾನ್ ಚಾಲೀಸ ಆಗಲಿ, ಜಪ ಆಗಲಿ, ಅವರು ನಾನಾ ಅವ್ರಿಗೆ ಹೇಳ್ಬಿಡ್ತೀನಿ. ನಾವು ಬರ್ತೀವಿ, ಬರ್ಕೋತಿರ್ತೀನಿ. ಅವ್ರದ್ದು ಅಷ್ಟ ಕಳಕಳಿಯದ ನಮ್ಮ ಬಗ್ಗೆ. ಹೀಗಾಗಿ ಏನು ಪ್ರಶ್ನೆ ಇಲ್ಲ, ನಾವು ಅವಶ್ಯವಾಗಿ ಬರ್ತೀವಿ. ಇದಕ್ಕಿಂತ ಹೆಚ್ಚಿಗೆ ಜನ ಸೇರುವಂತೆ ನಮ್ಗೆ ಬಾಕಿದೆಲ್ಲ ಏನದ ಅವ್ರಂದ್ರು ಪಾಪ ಇದೆಲ್ಲ ಅನಾನುಕೂಲ. ನಾವು ಅದೇ ಮಹತ್ವ. ಯಾರೋ ತಮ್ಮ ಮನೆ ಕರೆದು ಮನೆ ಸಾಲದ ಅಡಚಣೆ ಅದ ಅಂತ ತಿಳ್ಕೊಂಡು ನಾವು ಅವ್ರಿಗೇನು ಅಲ್ಲಿ ನಾವು ಸುಮ್ಮನೆ ಇದನ್ನ ಮಾಡಿಕೊಡ್ತೀವಿ, ಅಸಮಾಧಾನ ಮಾಡಿಕೊಡ್ತೀವಿ. ಪ್ರೀತಿಯಿಂದ ಕರೆದಾಗ, ಪ್ರೇಮದಿಂದ ಕರೆದಾಗ, ವಾತ್ಸಲ್ಯ ಅದನ್ನ ನಾವು ಬಂದು ಮತ್ತು ಅವ್ರಿಗೂ ಸಹಿತ ಅಷ್ಟ ಕಳ್ಕೊಂಡ್ರೆ ಇಲ್ಲಿ ಹೋಗ್ರಿ, ಇಲ್ಲಂತ ನೋಡದ, ಇಲ್ಲಿದು ಅದ ವ್ಯವಸ್ಥೆ ಅದ, ಇದೆ ಅಷ್ಟೊಂದು ಪ್ರೀತಿಯಿಂದ ಅವರೆಲ್ಲ ವ್ಯವಸ್ಥೆ ಮಾಡಿದ್ರೆ ನಮಗೆ ಆದ್ರಿಂದ ನಮಗೇನು ಹೆಚ್ಚಿನ ವ್ಯವಸ್ಥೆ ಬೇಕಾಗುವುದಿಲ್ಲ. ಹೆಂಗಿದ್ರು ನಾನು ಇಲ್ಲೇ ನೋಡ್ಕೊಡ್ರಿ, ಇಲ್ಲೇ ನೋಡ್ಕೊಂಡು. ಆದ್ದರಿಂದ ನಾವು ಸದ್ಗುರುಗಳಲ್ಲಿ, ಭಗವಂತನಲ್ಲಿ, ಎಲ್ಲ ಅರ್ಥಾತ್ ಸ್ವಾಮಿಗಳಲ್ಲಿ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ್ದೇನು ಅಂದ್ರೆ ಇವರೆಲ್ಲರೂ ನಮಗೆ ಆಯುಷ್ಯ ಆರೋಗ್ಯ ಎಲ್ಲರಿಗೂ ಇವರಿಗೂ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ನಾಮಸ್ಮರಣೆಯಲ್ಲಿ ಪ್ರೇಮ, ಅದು ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಸಮಯ ಬಹಳ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಇನ್ನು ಪ್ರಸಾದ ಮಾಡಿ ಕಾವೇರಿ ನದಿ ನೋಡಿಕೊಂಡು ಇವರು ಜಗ ನೋಡಿ ಅವಸರಿತವರು ನಿಮ್ಮ ಗಾಡಿಗಳಲ್ಲಿ ಹೊರಗಲಿಕ್ಕೂ ಅಡ್ಡಿ ಇಲ್ಲ. ನಾವು ಸ್ವಲ್ಪ ಎಲ್ಲ ಕಡೆ ನೋಡ್ಕೊಂಡು ಬರ್ತೀವಿ. ನಿಲ್ಲಿಕ್ಕೆ ಅನುಕೂಲ ಇದ್ದವ್ರು ನಿಲ್ಬಹುದು, ಅಥವಾ ಹೊರಟು ಅವಸರಿದ್ದವ್ರು ಹೊರಗಲಿಕ್ಕೂ ಅಡ್ಡಿ ಇಲ್ಲ. ಆಮೇಲೆ ನಾವು ಸಹಿತ ಇಷ್ಟು ಮಾತ್ರ ಖರೆ, ನಾವು ಹೋಗಿ ಮುಂಚೆ ಚಹಾ ಕೊಡೋದು ಹೋಗ್ತೀವಿ. ಆದ್ದರಿಂದ ಊಟ ಮಾಡಿ ಎಲ್ಲ ಕಡೆ ಅಡ್ಡಾಡಿ ಸ್ವಲ್ಪ ಚಹಾ ಇಲ್ಲಿ ಪ್ರಸಾದ ತಗೊಂಡು ನಾವು ಹೊಂಡ್ತೀವಿ. ಎಲ್ಲರಿಗೂ ಭಗವಂತ ಸದ್ಗುರು ಮತ್ತು ಈ ಕಾವೇರಿ ತಾಯಿ ಎಲ್ಲರಿಗೂ ಅನುಗ್ರಹಿಸಿ ಆಶೀರ್ವಾದ ಮಾಡಿ. ಮತ್ತು ಈ ಹಿಂದೆ ಆಗಿರ್ತಕ್ಕಂಥ ಸ್ವಾಮಿಗಳು ಅವ್ರ ಗದ್ದಿಗೆ ನೋಡ್ಲಿಕ್ಕೆ ಹೋಗಿದ್ವಿ.
500 ವರ್ಷದ ಇತಿಹಾಸದ 500 ವರ್ಷ ಇತಿಹಾಸದ ಒಂದು ಸ್ಥಾನ. ಇದು ನಿಜವಾಗಿಯೂ ದಿವ್ಯ ಸ್ಥಾನವಾಗಿರ್ತಕ್ಕಂಥ. ಬಂದ್ವಿ, ಕಾವೇರಿ ದರ್ಶನ ಮಾಡಿದ್ವಿ, ಸ್ನಾನ ಮಾಡಿದ್ವಿ, ನೀರು ಕಾವೇರಿ ಜಲವನ್ನು ಪ್ರಾರ್ಥನೆ ಮಾಡಿದ್ವಿ. ಇದು ಒಂದು ದೊಡ್ಡ ಭಾಗ್ಯ ಜೀವನದಲ್ಲಿ. ಅದೇ ಸಹಜ ಯಾವಾಗ ಬಂದು ಹೋಗ್ತಿರೋದ್ರೆ ನಿಮಗೂ ಸಮಾಧಾನ ಆಗುದಿಲ್ಲ. ಇದೆಲ್ಲ ಆಗೋದ್ರಿಂದ ಬಹಳ ಸಮಾಧಾನ ಆಯಿತು. ಇವರು ಎಲ್ಲರಿಗೂ ಎಲ್ಲರೂ ನಮ್ಮನ್ನು ಆಶೀರ್ವದಿಸಿ ಅಂತ ಹೇಳಿ ಸದ್ಗುರುನಾಥ ಮಹಾರಾಜ್ ಜೈ ಜೈ.